ಕೆಲವ್ರು ಏನು ಹೇಳ್ತಾರೆ ಗೊತ್ತಾ, ದೇವ್ರು ಬೇರೆ ಆಧ್ಯಾತ್ಮಿಕ ಜೀವಿತಕ್ಕೆ ಮಾತ್ರನೇ ದೇವರು. ಹೆಂಗಂದ್ರೆ ಬೇರೆ ಹೆಂಗಾದರೂ ಪರಲೋಕಕ್ಕೆ ಹೋಗ್ಬೇಕು, ರಕ್ಷಣೆ ಹೊಂದಬೇಕು. ಗಾಡ್ ಈಸ್ ಕನ್ಸರ್ನ್ಡ್ ಅಬೌಟ್ ಯುವರ್ ಈಟಿಂಗ್. ಇವಾಗ ನೋಡಿ, 5 ರೊಟ್ಟಿ 2 ಮೀನನ್ನು ದೇವರು ಅದ್ಭುತ ಮಾಡಿದ್ರು ಅಲ್ವಾ. ನಾನು ಬೇರೆ ವಾಕ್ಯ ಮಾತ್ರನೇ ಹೇಳ್ತೀನಿ, ಏನು ಬೇಕಾದ್ರೆ ತಿನ್ಕೊಂಡು ಹೋಗಿ ಅಂತ ಹೇಳಿಲ್ಲ. ಅಲ್ಲಿ ದೇವರು ಹೊಟ್ಟೆಗೆ ಏನು ಕೊಟ್ಟರು? ಊಟ ಕೊಟ್ಟರು. ಪೇತ್ರನ ಮೀನು ಹಿಡಿಬೇಕಾದ್ರೆ ಬಲೆ ಅರ್ಧೋಗಷ್ಟು ಮೀನು ಕೊಟ್ಟರು. ಏನಕ್ಕೆ ಅಂದರೆ ನಮ್ಮ ಆಶೀರ್ವಾದಗಳಿಗೂ ಆತನು ಸಂಬಂಧಪಟ್ಟವನು. ಸೊ ಬೇರೆ ಆಧ್ಯಾತ್ಮಿಕ ಜೀವಿತಕ್ಕೆ ಮಾತ್ರ ದೇವರು ಸಂಬಂಧಪಟ್ಟವರಲ್ಲ, ನಮ್ಮ ಆರ್ಥಿಕ ಅಥವಾ ನಮ್ಮ ಫೈನಾನ್ಸಿಗೆ ಸಂಬಂಧಪಟ್ಟಿದ್ದಕ್ಕೂ ಅದ್ಭುತಗಳನ್ನು ಮಾಡುವತನು. ಈಗ ಯಾವುದೇ ಒಂದು ಬಿಸ್ನೆಸ್ ಆಗಲಿ, ಜನರಿಗೆ ಅವ್ರಿಗೆ ನೀವು ಹೆಲ್ಪ್ ಮಾಡಿದ್ರೆ ಅದು ಕಾಸಾಗಿ ಕನ್ವರ್ಟ್ ಆಗಿ ಬರುತ್ತೆ. ಇವಾಗ ನೋಡಿ, ಝೊಮ್ಯಾಟೊ, ಸ್ವಿಗ್ಗಿ, ಬ್ಲಿಂಕಿಟು, ರ್ಯಾಪಿಡೋ, ಇವ್ರಿಗೆಲ್ಲ ಏನು ಕಾಸು ಗೊತ್ತಾ? ಅವ್ರು ಎದ್ದು ಓಡಾಡೋಕೆ ಬದಲು ಇವ್ರ ಮನೆ ಹತ್ರನೇ ತೊಗೊಂಡೋಗಿ ಕೊಡ್ತಾರೆ. ಇವಾಗ ಅವ್ರು ಹೋಗಿ ತರಕಾರಿ ತೊಗೊಂಬರ್ಬೇಕು, ಆನ್ಲೈನಲ್ಲಿ ಆನ್ ಮಾಡ್ತಾರೆ. ಏನು ಮಾಡ್ತಾರೆ ಇವರು? ಎತ್ಕೊಂಡೋಗಿ ಮನೆಗೆ ಕೊಡ್ತಾರೆ. ಸೊ ಜನರಿಗೆ ಏನಾದರೂ ಒಂದು ಮಾಡೋಕ್ಕೆ ಹೋದಾಗ ಮನಿ ಕ್ರೆಡಿಟ್ ಆಗುತ್ತೆ. ಯಾರಿಗೆ ತುಂಬ ಕೊಡ್ತಾರಂತೆ ದೇವರು? ಯಾರು ತುಂಬ ಕೇಳ್ತಾರೋ. ನಾವೇನ್ಕೊಂಬಿಟ್ಟು ಎಲ್ಲ ಪ್ರೀಚಸ್ ಏನ್ಬಿಟ್ಟು ಕೇಳ್ರಿ ಚೆನ್ನಾಗಿ ಏನ್ಬಿಟ್ಟು ನಾವೇನ್ಬಿಟ್ಟು ಅಪ್ಪ 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 ಅದು ಹಿಂಗೆ ಕೇಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು, ದೇವ್ರೇ ಯಾವಾಗಪ್ಪ ಕೊಡ್ತೇ ಆಗ್ಬಿಟ್ಟು ದೇವ್ರು ಹೇಳ್ತಾರೆ, ನೀನು ಕೇಳೋದ್ರಲ್ಲಪ್ಪ, ನೀನು ಕೇಳೋದ್ರಲ್ಲಿ ಇರೋದು. ಸೊ ಯುವರ್ ಬ್ಲೆಸ್ಸಿಂಗ್ ಈಸ್ ನಾಟ್ ಇನ್ ಆಸ್ಕಿಂಗ್, ಹಿಯರಿಂಗ್. ಇಲ್ಲಿ ಬಂದಂಥ ಮತ್ತು ಆನ್ಲೈನಲ್ಲಿ ನನ್ನನ್ನು ನೋಡ್ತಾ ಇರುವಂಥ ಎಲ್ಲರನ್ನೂ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಆಹ್ವಾನಿಸ್ತೇನೆ. ಆಮೆನ್. ದ ಮೋಸ್ಟ್ ಇಂಪಾರ್ಟೆಂಟ್ ಟೈಮ್, ಭಾಳ ಮುಖ್ಯವಾದಂಥ ಒಂದು ಸಮಯ ಯಾವುದು ಅಂದರೆ ದೇವ್ರ ವಾಕ್ಯನ ಮಾತಾಡೋದು, ದೇವ್ರ ವಾಕ್ಯನ ಕೇಳೋದು. ಯಾಕೆ ಗೊತ್ತಾ? ಆವಾಗಲೇ ಮನಿ ಎಕ್ಸ್ಚೇಂಜ್ ಆಗುವಂಥ ಟೈಮು, ಬ್ಲೆಸ್ಸಿಂಗ್ ಎಕ್ಸ್ಚೇಂಜ್ ಆಗುವಂಥ ಟೈಮು. ಸೊ ವಿ ಕಾಂಟ್ ಸಿ ಗಾಡ್, ಬಟ್ ವಿ ಕ್ಯಾನ್ ಫೀಲ್ ದ ಪ್ರೆಸೆನ್ಸ್ ಆಫ್ ಗಾಡ್. ಆಮೆನ್. ಇವಾಗ ವಾಟ್ಸಪ್ಪಲ್ಲಿ ಕೆಲವೊಂದು ಫೋಟೋಸ್ ಕಳಿಸ್ತೀವಿ, ಅಥವಾ ಗೂಗಲ್ ಪೇಯಲ್ಲಿ ದುಡ್ಡು ಕಳಿಸ್ತೀವಿ. ಇವಾಗ ನಿಮ್ಮ ಅಕೌಂಟಿಂದ ನನಗೆ ಕಳಿಸ್ತೀರಾ, ಇಲ್ಲ ನನ್ನ ಅಕೌಂಟಿಂದ ನಿಮಗೆ ಬರುತ್ತೆ. ಯಾರಾದರೂ ದುಡ್ಡು ಹೋಗೋದು ಬರೋದು ನೋಡಿದ್ದೀರಾ? ಕಾಣಿಸಲ್ಲ ಅಲ್ವಾ? ದುಡ್ಡು ಹಂಗೆ ಒಂದು 500 ರೂಪಾಯಿ ಕಳಿಸ, ಹಂಗೆ 500 ರೂಪಾಯಿ ಹಿಂಗೆ ಬರೋ ಥರ, ಹಿಂಗೆ ಹೋಗೋ ಥರ ಯಾವುದೂ ಇಲ್ಲ. ನಿಮಗೆ ಗೊತ್ತೇ ಇರಲ್ಲ, ಟಂಗನ್ ಸೌಂಡ್ ಬರುತ್ತೆ, ಕ್ರೆಡಿಟೆಡ್ ಆಗಿರ್ತದೆ. ಸೊ ಟ್ರಾನ್ಸಾಕ್ಷನ್ ಹೆಂಗೆ ಆಗುತ್ತೆ ಅಂದರೆ ವಿತೌಟ್ ಸೀಯಿಂಗ್, ಯಾವುದನ್ನು ನೋಡದೆ ಇದ್ದಾಗಲೇ ಏನಾಗ್ಬಿಡುತ್ತೆ? ಟ್ರಾನ್ಸಾಕ್ಷನ್ ಆಗಿಬಿಡುತ್ತೆ. ಸೊ 1 ಲಕ್ಷ ಕಳಿಸ್ತೀವಿ, 2 ಲಕ್ಷ ಕಳಿಸ್ತೀವಿ ಅಂದರೆ ಅದು ಹಂಗೆ ಮೇಲೆ ಹೋಗಲ್ಲ, ಹಂಗೆ ನಮ್ಮ ಅಕೌಂಟಿಂದ ಏನಾಗುತ್ತೆ? ನಿಮ್ಮ ಅಕೌಂಟಿಂದ ನಮ್ಮ ಅಕೌಂಟ್ಗೆ ಹೆಂಗೆ ಟ್ರಾನ್ಸ್ಫರ್ ಆಗುತ್ತೋ ಅದೇ ರೀತಿಯೇ ದೇವರ ಆಶೀರ್ವಾದ ನಾವು ನೋಡೋಕ್ಕಾಗೋದಿಲ್ಲ. ಸಡನ್ನಿಗೆ ನಿಮ್ಮ ಅಕೌಂಟಲ್ಲಿ ಟಂಗ್ ಅಂತ ಟ್ರಾನ್ಸ್ಫರ್ ಆಗುತ್ತೆ. ವೆನ್ ವಿ ಆರ್ ಮೆಡಿಟೇಟಿಂಗ್ ದ ವರ್ಡ್, ವೆನ್ ವಿ ಆರ್ ಮೆಡಿಟೇಟಿಂಗ್ ದ ವರ್ಡ್, ದೇವ್ರ ವಾಕ್ಯನ ಕೇಳ್ತಾ ಇರ್ಬೇಕಾದ್ರೆ ಸಡನ್ಲಿ ನಮಗೆ ಗೊತ್ತಿಲ್ಲದೆ ಇರೋ ಥರ ಕೆಲವೊಂದು ಆಶೀರ್ವಾದಗಳು ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಆಮೆನ್. ಕೆಲವ್ರು ಏನು ಹೇಳ್ತಾರೆ ಗೊತ್ತಾ? ಗಾಡ್ ಈಸ್ ಓನ್ಲಿ ಸ್ಪಿರಿಚುವಲ್. ಸ್ಪಿರಿಟ್, ದೇವ್ರು ಬೇರೆ ಆಧ್ಯಾತ್ಮಿಕ ಜೀವಿತಕ್ಕೆ ಮಾತ್ರನೇ ದೇವರು. ಹೆಂಗಂದರೆ ಬೇರೆ ಹೆಂಗಾದರೂ ಪರಲೋಕಕ್ಕೆ ಹೋಗ್ಬೇಕು, ರಕ್ಷಣೆ ಹೊಂದಬೇಕು. ಗಾಡ್ ಈಸ್ ಕನ್ಸರ್ನ್ಡ್ ಅಬೌಟ್ ಯುವರ್ ಈಟಿಂಗ್. ಇವಾಗ ನೋಡಿ, 5 ರೊಟ್ಟಿ 2 ಮೀನನ್ನು ದೇವರು ಅದ್ಭುತ ಮಾಡಿದ್ರು ಅಲ್ವಾ. ನಾನು ಬೇರೆ ವಾಕ್ಯ ಮಾತ್ರನೇ ಹೇಳ್ತೀನಿ, ಏನು ಬೇಕಾದ್ರೆ ತಿನ್ಕೊಂಡು ಹೋಗಿ ಅಂತ ಹೇಳಿಲ್ಲ. ಅಲ್ಲಿ ದೇವರು ಹೊಟ್ಟೆಗೆ ಏನು ಕೊಟ್ಟರು? ಊಟ ಕೊಟ್ಟರು. ಪೇತ್ರನ ಮೀನು ಹಿಡಿಬೇಕಾದ್ರೆ ಬಲೆ ಅರ್ಧೋಗಷ್ಟು ಮೀನು ಕೊಟ್ಟರು. ಏನಕ್ಕೆ ಅಂದರೆ ನಮ್ಮ ಆಶೀರ್ವಾದಗಳಿಗೂ ಆತನು ಸಂಬಂಧಪಟ್ಟವನು. ಸೊ ಬೇರೆ ಆಧ್ಯಾತ್ಮಿಕ ಜೀವಿತಕ್ಕೆ ಮಾತ್ರ ದೇವರು ಸಂಬಂಧಪಟ್ಟವರಲ್ಲ, ನಮ್ಮ ಆರ್ಥಿಕ ಅಥವಾ ನಮ್ಮ ಫೈನಾನ್ಸಿಗೆ ಸಂಬಂಧಪಟ್ಟಿದ್ದಕ್ಕೂ ಅದ್ಭುತಗಳನ್ನು ಮಾಡುವತನು. ಎಲ್ಲರೂ ಕೇಳ್ತಾರೆ ಪೇತ್ರನಿಗೆ, ಎಲ್ಲಪ್ಪ ನಿಮ್ಮ ಓನರ್ ಟ್ಯಾಕ್ಸ್ ಕಟ್ಟಿಲ್ವ ಅಂತ. ಇಲ್ಲ, ನಾನು ಪ್ರೇಯರ್ ಮಾಡ್ತಾ ಇದ್ದೀನಿ, ದೇವ್ರು ಹೇಳಿಲ್ಲ. ಹೋಗಿ ಒಂದು ಮೀನು ಇಡೀ, ಅದ್ರ ಬಾಯಲ್ಲಿ ಏನಿರುತ್ತೆ? ಕಾಸಿರುತ್ತೆ. ಸೊ ಆಶೀರ್ವಾದನ ಎದುರು ನೋಡ್ತಾನೆ ವಾಕ್ಯನ ಕೇಳಿ ಇವತ್ತು ದೇವರು ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ ವಾಕ್ಯದ ನಿಮಿತ್ತ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಕೆಲವ್ರು ಏನು ಅನ್ಕೊತಾರೆ ಅಂದರೆ ದೇವರು ಆಕಾಶದಿಂದ ದುಡ್ಡು ಹಾಕ್ತಾರೆ ಅಂತ. ಇಲ್ಲ. ಧರ್ಮೋಪದೇಶ ಕಂಡು ಬರೆದ ಪುಸ್ತಕ 8ನೇ ಅಧ್ಯಾಯ 18ನೇ ವಾಕ್ಯ. ದ ಬುಕ್ ಆಫ್ ಡ್ಯೂಟರನಮಿ ಚಾಪ್ಟರ್ 8 ವರ್ಸ್ 18, 8-18. ನಿಮಗೆ ಇಷ್ಟು ಭಾಗ್ಯವನ್ನು ಸಂಪಾದಿಸುವುದಕ್ಕೆ ಸಾಮರ್ಥ್ಯವನ್ನು ಕೊಟ್ಟವನೆಂದು ಜ್ಞಾಪಕ ಮಾಡಿಕೊಳ್ಳಿ. ನೋಡಿ, ಭಾಗ್ಯನ ದೇವ್ರು ಕೊಡೋದಿಲ್ಲ, ಭಾಗ್ಯನ ಸಂಪಾದಿಸುವುದಕ್ಕೆ ಸಾಮರ್ಥ್ಯನ ಕೊಡ್ತಾರಂತೆ, ಎಬಿಲಿಟಿ ಕೊಡ್ತಾರೆ, ಐಡಿಯಾಸ್ ಕೊಡ್ತಾರೆ, ಹೆಂಗೆ ದುಡ್ಡು ಸಂಪಾದನೆ ಮಾಡಬೇಕು ಅಂತ ಐಡಿಯಾಸ್ ಕೊಡ್ತಾರೆ. ಆಮೆನ್. He doesn't give you wealth, he gives power to get wealth. ಅದಕ್ಕೆ ನೋಡಿ, ನಾವೇನು ಅಂದ್ಕೊಂಡಿದ್ದೀವಿ, ದೇವರು ಆಶೀರ್ವದಿಸ್ತಾರೆ ಅಂತ ಸುಮ್ಮನೆ ಕುಂತಿರ್ತೀವಿ. ದೇವ್ರ ವಾಕ್ಯ ಏನು ಹೇಳುತ್ತೆ ಅಂದರೆ, ನೀವು ಹೋಗಿ ಕೈ ಇಟ್ಟು ಮಾಡುವ ಯಾವ ಕೆಲಸದಲ್ಲೂ ನಾನು ಬ್ಲೆಸ್ ಮಾಡ್ತೀನಿ. ಸೊ ಸಾಮರ್ಥ್ಯನ ಕೊಡ್ತಾರೆ. ನೋಡಿ, ಈ ಲೋಕದಲ್ಲಿ ದುಡ್ಡು ಹೆಂಗೆ ಗೊತ್ತಾ ಟ್ರಾನ್ಸಾಕ್ಷನ್ ಆಗೋದು? ನಮ್ಮ ಹತ್ರ ಇರುವಂಥದ್ದನ್ನು ನಾವು ಯಾವಾಗ ಜನರಿಗೆ ಕೊಡ್ತೀವೋ
ಜನ ಅದನ್ನು ಮನಿಯಾಗಿ ನಮ್ಗೆ ಕನ್ವರ್ಟ್ ಮಾಡಿ ಕೊಡ್ತಾರೆ. ನೋಡಿ, ಯಾವುದೂ ಆಟೋಮೆಟಿಕ್ಕಾಗಿ ಆಗೋದಿಲ್ಲ. ಸಕ್ಸಸ್ ಈಸ್ ಎ ಪ್ರಾಸೆಸ್, ಗ್ರೋತ್ ಈಸ್ ಎ ಪ್ರಾಸೆಸ್. ಈಗ ದೇವ್ರು ಏನು ಹೇಳ್ತಾರೆ ಅಂದರೆ, ಸಾಮರ್ಥ್ಯನ ಕೊಡ್ತೀನಿ ಅಂದರೆ ಹಿ ಗಿವ್ಸ್ ಎಬಿಲಿಟಿ ಟು ಗೇನ್ ವೆಲ್ತ್. ಇವಾಗ ಆಶೀರ್ವಾದಗಳು ಹೆಂಗೆ ಬರುತ್ತೆ ಅಂದರೆ, ನೋಡಿ, ಯಾವಾಗಲೂ ದೇವ್ರ ಆಕಾಶನ ತೆರೆದು ದುಡ್ಡು ಹಾಕೋದಿಲ್ಲ. ದೇವ್ರ ಆ ಊರಿಗೆ ದುಡ್ಡು ಹಾಕ್ಬೇಕು ಅಂದರೆ ಎಲ್ಲ ಊರ್ದು ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಇರಬೇಕು ಮೇಲೆ ಅಲ್ವಾ. ಎಲ್ಲ ದೇಶದ್ದು ಮನಿ ಪ್ರಿಂಟ್ ಮಾಡೋದು ಎಲ್ಲಿರಬೇಕು? ಪರಲೋಕದಲ್ಲಿರಬೇಕು. ಅಮೇರಿಕಾಗೆ ಡಾಲರ್ಸು, ಇಂಡಿಯಾಗೆ ದುಡ್ಡು, ಈ ರೀತಿ ಎಲ್ಲ ದೇವ್ರು ಹಾಕೋದಿಲ್ಲ. ಟ್ರಾನ್ಸಾಕ್ಷನ್ ಆಗುತ್ತೆ. ದೇವ್ರು ಹೆಂಗೆ ಅಂದರೆ, ಇವ್ರ ಹತ್ರದಿಂದ ತೊಗೊಂಡು ಅಲ್ಲಿ ಕೊಡ್ತಾರೆ, ಅವ್ರ ಹತ್ರದಿಂದ ಇಲ್ಲಿ ಬರೆಸ್ತಾರೆ. ಈ ಲೋಕದಲ್ಲಿ ದುಡ್ಡು ಹೆಂಗೆ ಬರುತ್ತೆ ಅಂದರೆ, ಯು ಶುಡ್ ಹ್ಯಾವ್ ಸಮಥಿಂಗ್ ಟು ಗಿವ್ ಟು ಪೀಪಲ್. ಇವಾಗ ನೀವು ಒಂದು ಕೆಲ್ಸಕ್ಕೆ ಹೋಗ್ತೀರಾ, ಕೆಲಸದಲ್ಲಿ ನೀವು ಓದಿದ ಎಜುಕೇಷನ್ನ ಅಲ್ಲಿ ಕೊಡ್ತೀರಾ. ಅವ್ರು ಏನು ಮಾಡ್ತಾರೆ, ನಿಮಗೆ ಸ್ಯಾಲ್ರಿ ಆಗಿ ಕನ್ವರ್ಟ್ ಮಾಡಿ ಅಕೌಂಟ್ಗೆ ಹಾಕ್ತಾರೆ. ಈಗ ಯಾವುದೇ ಒಂದು ಬಿಸ್ನೆಸ್ ಆಗಲಿ, ಜನರಿಗೆ ಅವ್ರಿಗೆ ನೀವು ಹೆಲ್ಪ್ ಮಾಡಿದ್ರೆ ಅದು ಕಾಸಾಗಿ ಕನ್ವರ್ಟ್ ಆಗಿ ಬರುತ್ತೆ. ಇವಾಗ ನೋಡಿ, ಝೊಮ್ಯಾಟೊ, ಸ್ವಿಗ್ಗಿ, ಬ್ಲಿಂಕಿಟು, ರ್ಯಾಪಿಡೋ, ಇವ್ರಿಗೆಲ್ಲ ಏನು ಕಾಸು ಗೊತ್ತಾ? ಅವ್ರು ಎದ್ದು ಓಡಾಡೋ ಬದಲು ಇವ್ರ ಮನೆ ಹತ್ರನೇ ತೊಗೊಂಡೋಗಿ ಕೊಡ್ತಾರೆ. ಇವಾಗ ಅವ್ರು ಹೋಗಿ ತರಕಾರಿ ತೊಗೊಂಬರ್ಬೇಕು, ಆನ್ಲೈನಲ್ಲಿ ಆನ್ ಮಾಡ್ತಾರೆ, ಏನು ಮಾಡ್ತಾರೆ ಇವರು? ಎತ್ಕೊಂಡೋಗಿ ಮನೆಗೆ ಕೊಡ್ತಾರೆ. ಸೊ ಜನರಿಗೆ ಏನಾದರೂ ಒಂದು ಮಾಡೋಕ್ಕೆ ಹೋದಾಗ ಮನಿ ಕ್ರೆಡಿಟ್ ಆಗುತ್ತೆ. ಇವತ್ತು ನೋಡಿ, ಇವತ್ತು ಈ ರೀತಿ ಹೇಳ್ತೀನಿ, ಬೈಬಲ್ ನೋಡಿ ಹೇಳುತ್ತೆ, ಯೇಸು ಸ್ವಾಮಿ ಎಲ್ಲ ಊರುಗಳಲ್ಲೂ ವಿಲ್ಲೇಜಲ್ಲೆಲ್ಲ ಹೋಗಿ ಏನು ಮಾಡಿದ್ರಂತೆ, ಈ ವೆಂಟ್ ಎವ್ರಿ ಸಿಟಿ ಆ್ಯಂಡ್ ವಿಲ್ಲೇಜ್ ಟು ಪ್ರೀಚ್ ಆ್ಯಂಡ್ ಟು ಹೀಲ್ ಪೀಪಲ್. ಜನರಿಗೆ ಬಿಡುಗಡೆ ಕೊಡಬೇಕು ಅಂತ ಎಲ್ಲ ಊರಿಗೂ ಹುಡ್ಕೊಂಡೋದ್ರು. ಯೇಸು ಸ್ವಾಮಿ ನಾನು ದೇವರು ಅಂತ ಕುಂತಿರಲಿಲ್ಲ, ಎಲ್ಲ ಕಡೆ ಹೋದರು, ಹೋಗಿ ಜನರಿಗೆ ಬಿಡುಗಡೆ ಕೊಟ್ಟರು. ಅದಕ್ಕೇ ಸತ್ಯವೇದ ಹೇಳುತ್ತೆ, ಅನೇಕ ಸ್ತ್ರೀಯರು ಅವರ ಆಶೀರ್ವಾದದಲ್ಲಿ ಅಥವಾ ಅವರ ಐಶ್ವರ್ಯದಲ್ಲಿ ದೇವ್ರಿಗೆ ಎತ್ಕೊಂಡ್ಬಂದು ಮನೆಗಳನ್ನು ಮಾರಿ ಏನು ಮಾಡಿದ್ರಂತೆ, ಎತ್ಕೊಂಡ್ಬಂದು ಕೊಟ್ರಂತೆ. ಅದಕ್ಕೆ ಒಂದು ಟ್ರೆಷರರ್ನ ದೇವ್ರ ಜೊತೆಯಲ್ಲೇ ಇಟ್ಕೊಂಡಿದ್ರು. ಸೊ ಇವಾಗ ಯೇಸು ಸ್ವಾಮಿ ಹತ್ರ ಹೆಂಗೆ ದುಡ್ಡು ಬಂತು? ಎಲ್ಲ ಊರುಗಳಿಗೂ ಹೋಗಿ ಏನು ಮಾಡ್ತಾಯಿದ್ರು, ಜನರಿಗೆ ಏನು ಬೇಕೋ ಅದು ಕೊಡ್ತಾಯಿದ್ರು. ಇವತ್ತು ನಮಗೂ ಇವತ್ತು ಜನ ನಮ್ಮನ್ನು ಯಾಕೆ ಗೊತ್ತಾ ಬ್ಲೆಸ್ ಮಾಡೋದು? ಸೊ ಅವ್ರಿಗೆ ನೀಡ್ಗೆ ಏನು ಬೇಕೋ ಅದನ್ನು ನಾವೇನು ಮಾಡ್ತೀವಿ, ಮಾತಾಡ್ತೀವಿ. ಅವ್ರ ಕಷ್ಟಕ್ಕೆ ತಕ್ಕ ಹಾಗೆ ನಾವು ಮಾತಾಡ್ತೀವಿ. ಅವ್ರಿಗೆ ಏನು ಅವಶ್ಯಕತೆ ಇದೆಯೋ ಅದನ್ನು ಮಾತಾಡ್ತೀವಿ. ಕುಂತ್ಕೊಂಡು ಇಲ್ಲಿಂದ ನಾವು ಶಾಪನ್ನು ಮಾತಾಡೋದಕ್ಕೆ ಯಾಕೆ ಕಾಸು ಕೊಡ್ತಾರೆ? ದೇವ್ರು ಹೊಡಿತಾರೆ, ದೇವ್ರ ಕಾಯಿಲೆ ಕೊಡ್ತಾರೆ, ದೇವ್ರ ಶಾಪ ಕೊಡ್ತಾರೆ ಅಂತ ಹೇಳ್ಬಿಟ್ಟು, ಸರಿ ನಿಮ್ಮಂದು ಆದಷ್ಟು ಕಾಣಿಕೆ ಕೊಡಿ ಅಂತ ಯಾರು ಕೊಡ್ತಾರೆ? ಸೊ ಒಂದು ಟ್ಯಾಲೆಂಟ್ನ ಒಬ್ಬ ಮನುಷ್ಯನ ಒಳಗಡೆ ಇರೋದನ್ನು ನಾವೇನು ಮಾಡ್ತೀವಿ, ನಿನ್ನ ಕೈಲಿ ಆಗುತ್ತೆ, ಯು ಕ್ಯಾನ್ ಡೂ ಇಟ್ ಅಂತ ಹೇಳಿ ನಾವು ಅವ್ರಿಗೆ ಉತ್ಸಾಹ ಪಡಿಸೋದ್ರಿಂದ, ಅವ್ರ ಒಳಗಡೆ ಇರುವಂಥ ಟ್ಯಾಲೆಂಟನ್ನು ನಾವು ಹೊರಗಡೆ ತರೋದ್ರಿಂದ ಜನ ಏನು ಮಾಡ್ತಾರೆ, ಓ ಇವತ್ತು ಫಿಲಿಪ್ ಪಾಸ್ಟ್ರಿಂದ ನಾವು ಇಷ್ಟು ಆಶೀರ್ವಾದ ಹೊಂದಿದ್ದೀವಿ, ಇವತ್ತು ನಮ್ಮ ಫ್ಯಾಮ್ಲಿ ಪ್ರಾಬ್ಲಮ್ ಎಲ್ಲ ತೀರಿದೆ, ಇವತ್ತು ನಮ್ಮ ಬಿಸ್ನೆಸ್ ಚೆನ್ನಾಗಿದೆ. ದಟ್ಸ್ ದ ರೀಸನ್ ಮನಿ. ಅದಕ್ಕೇ ಜನ ದುಡ್ಡು ಕೊಡೋದು. ಸುಮ್ಮನೆ ಎಲ್ಲ ಎತ್ಕೊಂಡ್ಬಂದ್ಕೊಂಡು ಅಪ್ಪ ಕೆಲವ್ರು ಏನು ಅಂದ್ಕೊಳ್ತಾರೆ, ಓ ಪಾಸ್ಟ್ರು ಏನಪ್ಪ ಅವ್ರು ನಿಂತ್ಕೊಂಡು ಮಾತಾಡ್ತಾರೆ, ಅವರು ಆನ್ಲೈನಲ್ಲಿ ಕೇಳ್ತಾರೆ, ಜನ ಕೊಡ್ತಾರೆ, ನೀನು ಬಂದು ಕೇಳಿ ನೋಡೋಣ ನೀನು ಕೊಡ್ತಾರ ಅಂತ. ನೀವೇನು ಪಾಸ್ಟರ್ ಮಾತಾಡಿದ್ರೆ ದುಡ್ಡು ಕೊಡ್ತಾರೆ? ಸರ್ ನೀವು ಮಾತಾಡಿ. ಇವಾಗ ಫೇಸ್ಬುಕ್ ಯಾರು ಬೇಕಾದ್ರೂ ಮಾಡ್ಬೋದು, ಯಾರು ಬೇಕಾದ್ರೂ ಲೈವ್ ಬರ್ಬೋದು. ನೀವು ಹೇಳಿ ನಿಮ್ಮ ಕೈಲಿ ಆದಷ್ಟು ನಾನು ಕೊಡಿ ಅಂತ, ನೋಡೋಣ 5 ಪೈಸೆ ಬೀಳುತ್ತಾ ನೋಡೋಣ. ಅದೆಲ್ಲ ಹಂಗೆಲ್ಲ ದುಡ್ಡು ಈಸಿಯಾಗಿ ಎಲ್ಲರ ಹತ್ರನೂ ಬರೋದಿಲ್ಲ. ವಿ ಶುಡ್ ಹ್ಯಾವ್ ಸಮಥಿಂಗ್ ಟು ಗಿವ್ ಟು ಪೀಪಲ್. ಯಾವಾಗ ಜನರಿಗೆ ನಾವೇನಾದರೂ ಒಂದು ಕೊಡೋಕ್ಕೆ ಅಂತ ಮಾಡ್ತೀವೋ, ಯಾವಾಗಾದರೂ ಹೆಲ್ಪ್ ಮಾಡೋಕ್ಕೆ ಅಂತ ಹೋಗ್ತೀವೋ, ಅವ್ರ ನೀಡನ್ನು ನಾವು ಸಂಧಿಸಿದ್ರೆ ನಮ್ಗೆ ದುಡ್ಡು ಬರುತ್ತೆ. ಅದಕ್ಕೆ ಯಾವ ಬಿಸ್ನೆಸ್ ಮಾಡಿದ್ರು ಜನರಿಗೆ ಒಳ್ಳೆಯದನ್ನು ಮಾಡೋ. ನೋಡಿ ಇವಾಗ ಈ ಊಬರು, ರ್ಯಾಪಿಡೋ, ಅರ್ಬನ್ ಕ್ಲಾಪು ಇವರೆಲ್ಲ ನೋಡಿ ಏನು ಇನ್ವೆಸ್ಟ್ಮೆಂಟ್ ಇಲ್ಲ, ಝೀರೋ ಇನ್ವೆಸ್ಟ್ಮೆಂಟ್. ಅವ್ರು ಜಸ್ಟ್ ಮೀಡಿಯೇಟ್ರಲ್ಲಿ ಕಸ್ಟಮರ್ಸ್ನ ಇಲ್ಲಿ ಕನೆಕ್ಟ್ ಮಾಡ್ತಾರೆ, ಅಲ್ಲಿ ಏನು ಮಾಡ್ತಾರೆ, ಗಾಡಿನ ಕಳಿಸ್ಕೊಡ್ತಾರೆ. ಅದರಲ್ಲಿ ಅವ್ರಿಗೆ ಸಿಗೋದು ಪರ್ಸಂಟೇಜಲ್ಲಿ ಇವತ್ತು ಎಷ್ಟೋ ಕ್ರೋರ್ಸ್ ಸಂಪಾದನೆ ಮಾಡ್ತಾರೆ ಅಷ್ಟೇ. ಇವಾಗ ಹೆಂಗೆ, ಒಂದು ಕಾರ್ಪೆಂಟರ್ ಬೇಕಾ, ನಿಮ್ಮ ಮನೆ ಹತ್ರನೇ ಬರ್ತಾರೆ, 2 ಮಿನಿಟ್ಸು 10 ನಿಮಿಷದಲ್ಲಿ ಬರ್ತಾರೆ. ಒಂದು ಆ್ಯಪ್ ಅಷ್ಟೇ. ಸೊ ಜನರ ಹತ್ರ ಹೋಗಿ
ಅವ್ರಿಗೆ ಯಾವಾಗೆಲ್ಲ ನಾವು ಹೆಲ್ಪ್ ಮಾಡಬೇಕು ಅಂತ ಹೋಗ್ತೀವೋ ಅವಾಗೆಲ್ಲ ದೇವ್ರು ನಮಗೆ ಆಶೀರ್ವಾದನ ಕೊಡ್ತಾರೆ. ಅದಕ್ಕೆ ಹೆಂಗೆ ಬಿಸ್ನೆಸ್ ಮಾಡಬೇಕು, ಏನು ಮಾಡಬೇಕು, ಯಾವ ಟೈಮಲ್ಲಿ ಮಾಡಬೇಕು, ಎಲ್ಲಿ ಮಾಡಬೇಕು, ಅದಕ್ಕೆ ದೇವ್ರು ಹೇಳ್ತಾರೆ, ಸತ್ಯವೇದ ಹೇಳುತ್ತೆ, ಹಿ ಗಿವ್ಸ್ ಪವರ್ ಟು ಗೇನ್ ವೆಲ್ತ್. ಪವರ್ ಅನ್ನೋದಕ್ಕೆ ಬದಲು ಹಿ ಗಿವ್ಸ್ ವಿಸ್ಡಮ್, ಹಿ ಗಿವ್ಸ್ ಎಬಿಲಿಟಿ, ಹಿ ಗಿವ್ಸ್ ಗ್ರೇಸ್ ಟು ಅರ್ನ್ ಮನಿ. ನೋಡಿ 8ನೇ ವಾಕ್ಯ, ಒಂದು ಲೂಕ 8:1. ಇವರು ತಮ್ಮ ಆಸ್ತಿಯಿಂದ ಆತನಿಗೆ ಕೊಟ್ಟು ಉಪಚಾರ ಮಾಡುತ್ತಿದ್ದರು. ನೋಡಿ, ಆಸ್ತಿಯಿಂದ ಕೊಟ್ಟು ಉಪಚಾರ ಮಾಡ್ತಾರೆ. ಆಸ್ತಿನೇ ಕೊಡ್ತಾ ಇದ್ರಂತೆ. ಯಾಕೆ ಗೊತ್ತಾ? ಜೀಸಸ್ ಹ್ಯಾಡ್ ಸಮಥಿಂಗ್ ಟು ಗಿವ್ ಟು ಪೀಪಲ್. ಜನರಿಗೆ ಏನೋ ಒಂದು ಕೊಡೋದಕ್ಕೆ ಯೇಸು ಸ್ವಾಮಿ ಹತ್ರ ಇತ್ತು, ಅದಕ್ಕೆ ಆಸ್ತಿ ಎಲ್ಲ ಕೊಟ್ಟರು. ತಗೊಳ್ಳಿ, ನೀವು ತಗೊಂಡು ಸೇವೆ ಮಾಡಿರಿ. ಸೊ ನಿಮ್ಮ ಹತ್ರ ಏನಾದರೂ ಒಂದು ಇದ್ದರೆ ಜನರಿಗೆ ಹೆಲ್ಪ್ ಮಾಡೋ ಥರ ಜನ ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಸೊ ಬೇರೆ ಕಡೆಯಿಂದಾನೇ ದೇವರು ನಿಮಗೆ ದುಡ್ಡನ್ನು ಬರ್ಸೋದು. ಪ್ರೈಸ್ ದಿ ಲಾರ್ಡ್. ಸೊ ರೈಟ್ ಪೀಪಲ್ನ ಕನೆಕ್ಟ್ ಮಾಡ್ತಾರೆ, ರೈಟ್ ಟ್ಯಾಲೆಂಟನ್ನು ಕೊಡ್ತಾರೆ, ಎಬಿಲಿಟಿನ ಕೊಡ್ತಾರೆ. ಇವತ್ತಿರೋದಕ್ಕಿಂತ 100ರಷ್ಟು ನೀವು ಹೆಚ್ಚಾಗುವಂತೆ ದೇವರು ಜನರನ್ನ ಕನೆಕ್ಷನ್ ಮಾಡ್ತಾರೆ. ಇವತ್ತಿಂದ ದೇವರು ಒಂದು ಡಿವೈನ್ ಕನೆಕ್ಷನ್ನ ಕೊಟ್ಟು ಇವತ್ತು ನೀವು ಇರೋದಕ್ಕಿಂತ 100ರಷ್ಟು ಹೆಚ್ಚಾಗುವಂತೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್. ಯಾವುದೇ ಬಿಸ್ನೆಸ್ ಮಾಡಿ, ಏನಾದರೂ ಮಾಡಿ, ಜನರ ಪ್ರಾಬ್ಲಮ್ನ ಸಾಲ್ವ್ ಮಾಡೋ ಥರ ಒಂದು ಬಿಸ್ನೆಸ್ ಮಾಡಿದ್ರೆ ನೀವು ಟಾಪಿಗೆ ಬಂದುಬಿಡ್ತೀರ. ಪ್ರಾಬ್ಲಮ್ ಸಾಲ್ವ್ ಮಾಡೋದ್ರಲ್ಲೇ ಕಾಸು. ಆಮೇಲೆ ಜನರಿಗೆ ಆಚೆ ಹೋಗೋದಕ್ಕೆ ಪ್ರಾಬ್ಲಮ್ಮು, ಮನೆ ಹತ್ರನೇ ಡೆಲಿವರಿ, ತಗೋ ಕಾಸು. ಯಾಕಂದರೆ ಅವ್ರು ಸಾವಿರಾನುಗಟ್ಟಲೆ ಮನೇಲಿ ಕುಂತ್ಕೊಂಡು ವರ್ಕ್ ಫ್ರಮ್ ಹೋಮ್ ಮಾಡ್ತಾರೆ. ಅವ್ರು ಇವಾಗ ಹೋಗ್ಬಿಟ್ಟು ತರಕಾರಿಗೆ ಮಾರ್ಕೆಟ್ಗೆಲ್ಲ ಹೋಗೋಕ್ಕೆ ಟೈಮ್ ಇರಲ್ಲ. ಅವ್ರ ಹತ್ರ ಕಾಸು ಐತೆ, ಕಾಸು ಕೊಡ್ತೀನಿ, ಏನು ಮಾಡಿ. ಸೊ ಇವ್ರು ಏನು ಮಾಡ್ತಾರೆ, ಓದಿರೋರು ಕುಂತ್ಕೊಂಡು ಏನು ಮಾಡ್ತಾರೆ, 1000 ಸಂಪಾದನೆ ಮಾಡ್ತಾರೆ. ಇವ್ರು ಏನು ಮಾಡ್ತಾರೆ, ಹೋಮ್ ಡೆಲಿವರಿ ಮಾಡ್ತಾರೆ, ದುಡ್ಡು. ನೋಡಿ, ಹಿಂಗೆ ದುಡ್ಡು ಟ್ರಾನ್ಸಾಕ್ಷನ್ ಆಗೋದು. ಸೊ ದೇವ್ರ ವಾಕ್ಯ ಹೇಳುತ್ತೆ, ಈ ರೀತಿ ಬೇರೆಯವ್ರ ಹತ್ರದಿಂದ ದುಡ್ಡು ನಿನ್ನ ಹತ್ರ ಬರೋ ಥರ ನಾನು ಮಾಡ್ತೀನಿ. ಇವಾಗ ನೀವೇನು ಕೇಳಬೇಕು ಅಂದರೆ, ದೇವರೇ ನನ್ನನ್ನು ಆಶೀರ್ವದಿಸು, ಐ ಶುಡ್ ಬಿ ಎ ಬ್ಲೆಸ್ಸಿಂಗ್ ಟು ಮೆನಿ. ದೇವರು ಎಲ್ಲರನ್ನೂ ಆಶೀರ್ವದಿಸೋದಕ್ಕೆ ಏನು ಗೊತ್ತಾ ಕಾರಣ? ನೀನು ಆಶೀರ್ವಾದವಾಗಿರೋದಲ್ಲ, ನಿನ್ನ ಮುಖಾಂತರ ಅನೇಕರ ಆಶೀರ್ವಾದವಾಗಿರಬೇಕು ಅನ್ನೋದೇ ದೇವರ ಚಿತ್ತ. ಇವತ್ತಿರೋದಕ್ಕಿಂತ ನೀವು ಇನ್ನೂ ಅನೇಕರಿಗೆ ಆಶೀರ್ವಾದಕರವಾಗಿ ಇರೋದಕ್ಕೆ ದೇವರು ಇವತ್ತಿಂದ ನಿನ್ನ ಫೈನಾನ್ಸನ್ನು ಆಶೀರ್ವದಿಸಲಿ. ಪ್ರೈಸ್ ದಿ ಲಾರ್ಡ್. ದೇವರು ಆಶೀರ್ವದಿಸುವಂಥ ದೇವರಲ್ಲ, ದೇವರ ಆಶೀರ್ವದಿಸಲ್ಲ ಅಂತೆಲ್ಲ ಹೇಳ್ತಾರೆ. ಆದರೆ ದೇವ್ರ ವಾಕ್ಯ ಏನು ಹೇಳುತ್ತೆ? ಕೀರ್ತನೆ 115:12, Psalms 115:12. ನೋಡಿ, ಈ ಇಸ್ರಾಯೇಲ್ ಮನೆತನದವರು, ಆರೋನನ ಮನೆತನದವರು ವ್ಯತ್ಯಾಸ ಏನು ಅಂದರೆ, ನೋಡಿ, ಸತ್ಯವೇದ ಹಳೆ ಒಡಂಬಡಿಕೆಯಲ್ಲಿ ಈ ರೀತಿ ಹೇಳುತ್ತೆ. ಹೌಸ್ ಆಫ್ ಇಸ್ರಾಯೇಲ್ ಅಂದರೆ ಏನು ಗೊತ್ತಾ? ಇಸ್ರಾಯೇಲ್ ಜನರ ಹತ್ರ ದೇವರು ಒಂದು ಒಡಂಬಡಿಕೆ ಮಾಡಿದರು, ಕವನೆಂಟ್ ಮಾಡಿದರು, ಕವನೆಂಟ್ ಪೀಪಲ್. ಈ ಆರೋನ್ ಯಾರಂದರೆ ಪ್ರೀಸ್ಟ್ ಫ್ಯಾಮಿಲಿ. ಯಾವ ರೀತಿ ದೇವರು ಅವ್ರನ್ನ ಇಟ್ಟಿದ್ರು ಅಂದರೆ, ಈ ಆರೋನ್ ಫ್ಯಾಮ್ಲಿನ ಇವಾಗ ಹೊಸ ಒಡಂಬಡಿಕೆಯಲ್ಲಿ 5-fold ಮಿನಿಸ್ಟ್ರಿ, 5 ವಿಧವಾದಂಥ ಸೇವೆ ಥರ ಇಟ್ಟಿದ್ದಾರೆ. ಇವ್ರು ಏನಕ್ಕೆ ಅಂದರೆ ಪ್ರೀಚ್ ಮಾಡೋದಕ್ಕೆ, ಬ್ಲೆಸ್ ಮಾಡೋದಕ್ಕೆ. ಈ ಥರ ಆರೋನ್ ಫ್ಯಾಮ್ಲಿ ಏನಕ್ಕೆ ಅಂದರೆ ಇವ್ರನ್ನ ಜನರನ್ನ ಆಶೀರ್ವದಿಸ್ಬೇಕು ಅಂತಲೇ ಇಟ್ಟಿದ್ರು. Numbers 18:20, ಅರಣ್ಯಕಾಂಡ ಬರೆದ ಪುಸ್ತಕ 18ನೇ ಅಧ್ಯಾಯ 20ನೇ ವಾಕ್ಯ. ನೋಡಿ, ಈ ಪ್ರೀಸ್ಟ್ ಫ್ಯಾಮ್ಲಿ ಇಸ್ರಾಯೇಲ್ ಹತ್ರ ಇದ್ದಂಥ ಈ 12 ಟ್ರೈಬಲ್ಲಿ ಇವ್ರಿಗೆ ಯಾವ ಪಾಲು ಇಲ್ಲ, ಪೋಷನ್ ಇಲ್ಲ. ಎಲ್ಲರಿಗೂ ದೇವರು ಹೇಳಿದ್ರು ಹಂಚು ಅಂತ. ಇವ್ರಿಗೆ ಮಾತ್ರ ಏನು ಹೇಳ್ತಾರೆ ಗೊತ್ತಾ? ನಿನಗೆ ಮಾತ್ರ ಪಾಲಿಲ್ಲ. ಯಾಕೆ ಗೊತ್ತಾ? ಇವರೆಲ್ಲರೂ ಕೊಡುವಂಥ ಒಂದು ಪಾಲಲ್ಲೇ ನೀನು ಬಾಳ್ಬೇಕು, ಒಂದು ಪೋರ್ಷನಲ್ಲಿ. ಐ ಮೀನ್, ಐ ಆಮ್ ಯುವರ್ ಪೋರ್ಷನ್ ಆ್ಯಂಡ್ ಯುವರ್ ಇನ್ಹೆರಿಟೆನ್ಸ್ ಅಮಾಂಗ್ ದ ಚಿಲ್ಡ್ರನ್ ಆಫ್ ಇಸ್ರೇಲ್. ಸೊ ಇವ್ರ ಕೆಲಸ ಏನು? ಆರೋನ್ ವಂಶನ ದೇವರು ಇಟ್ಟಿದ್ದು ಏನಕ್ಕೆ ಗೊತ್ತಾ? ಜನರನ್ನ ಬ್ಲೆಸ್ ಮಾಡಬೇಕು. ಪ್ರೈಸ್ ದಿ ಲಾರ್ಡ್ ಹೇಳಿ. ಜನರನ್ನ ಬ್ಲೆಸ್ ಮಾಡಬೇಕು. ಒಂದು ಸೇವೆ ಮಾಡೋ ಸೇವಕರ ಕೆಲಸ ಏನು ಗೊತ್ತಾ? ವಿ ಶುಡ್ ಬ್ಲೆಸ್ ಪೀಪಲ್. ಅದಕ್ಕೇ ನಿನಗೆ ಆಶೀರ್ವಾದ ಬೇಕು ಅಂದರೆ ಆಶೀರ್ವದಿಸುವಂಥ ಒಂದು ಸಭೆಯಲ್ಲಿ ನೀವು ಇರಬೇಕು. ಆಮೇಲೆ ಆಶೀರ್ವದಿಸುವಂಥ ಒಂದು ಪ್ರೀಚರ್ ಕೆಳಗಡೆ ನೀವು ಇರಬೇಕು. ಪಾಸ್ಟರ್, ನಾನು ನಮ್ಮ ತಾತನ ಕಾಲದಲ್ಲೇ ಅಲ್ಲೇ ಹೋಗ್ತೀನಿ, ಅಲ್ಲೇ ಉಗಿಸ್ಕೊಂಬರ್ತೀನಿ ಅಂದರೆ ನಾವೇನು ಮಾಡೋಕ್ಕಾಗೋದಿಲ್ಲ. ಕೆಲವ್ರು ಹೇಳ್ತಾರೆ, ಪಾಸ್ಟರ್ ನಾವು ಅವಾಗಿಂದ ಅಲ್ಲೇ ಹೋಗ್ತಾ ಇದ್ದೀವಿ, ಏನಕ್ಕೆ ಉಗಿಸ್ಕೊಳ್ಳೋಕ? ಸರಿ, ನಾವೇನು ಮಾಡೋದು? ನಾನೇನು ಹೇಳ್ತೀನಿ ಅಂದರೆ, ದೇವರು ಎಲ್ಲಿ ನಿನ್ನನ್ನು ಆಶೀರ್ವದಿಸ್ತಾರೋ ನೋಡಿ. ಒಂದು ಚರ್ಚ್ ಅಂದರೆ ಚರ್ಚ್ ಬ್ಲೆಸ್ ಮಾಡಬೇಕು, ಒಂದು ಪ್ರೀಚರ್ ಇದ್ದರೆ ಪ್ರೀಚರ್ ಬ್ಲೆಸ್ ಮಾಡಬೇಕು. ಸೊ ಹಳೆ ಒಡಂಬಡಿಕೆಯಲ್ಲೇ ದೇವ್ರು ಏನು ಹೇಳ್ತಾರೆ ನೋಡಿ, ಆರೋನ್ನ ಸಪ್ರೇಟ್ ಮಾಡಿ ಹೇಳಿದ್ರು, ಯು ಶುಡ್ ಬ್ಲೆಸ್ ಪೀಪಲ್. ಸೊ ಗಾಡ್ ಲೈಕ್ಸ್ ಟು ಬ್ಲೆಸ್ ಪೀಪಲ್. ಗಾಡ್ ವಾಂಟ್ಸ್ ಪೀಪಲ್ ಟು ಬಿ ಬ್ಲೆಸ್ಡ್. ಅದಕ್ಕೆ ಈ ಆರೋನ್ ವಂಶನ ದೇವ್ರು ಸಪ್ರೇಟ್ ಮಾಡ್ತಾರೆ. ನೋಡಪ್ಪ, ನೀನು ಅವ್ರ ಜೊತೆ ಸೇರಿಬಿಡ, ನೀನು ಸಪ್ರೇಟಿಗಿರೋ, ನೀನು ಜನರನ್ನ ಆಶೀರ್ವದಿಸೋ ಕೆಲಸ ಮಾಡು. ಸೊ ಸೇವೆ ಮಾಡೋರ ಕೆಲಸ ಏನು ಗೊತ್ತಾ? ವಿ ಶುಡ್ ಬ್ಲೆಸ್ ಪೀಪಲ್.
ಯು ವಿಲ್ ಬಿ ಬ್ಲೆಸ್ಡ್, ಯು ವಿಲ್ ಬಿ ಬ್ಲೆಸ್ಡ್, ಯು ವಿಲ್ ಬಿ ಬ್ಲೆಸ್ಡ್, ಯು ವಿಲ್ ಬಿ ಬ್ಲೆಸ್ಡ್ ಅಂತ ಹೇಳ್ಬೇಕು. ಇಲ್ಲಿ ನಿಂತ್ಕೊಂಡು ದೇವ್ರು ಹೆಂಗೆ ಹೊಡಿತಾರೆ, ಯಾವ ಕಡ್ಡಿಯಲ್ಲಿ ಹೊಡಿತಾರೆ, ಹೆಂಗೆಲ್ಲ ಶಾಪ ಬರುತ್ತೆ, ಈ ರೀತಿ ಎಲ್ಲ ಪ್ರಸಂಗ ಕೇಳಿದ್ರೆ ನಾವು ಉದ್ಧಾರ ಆದಂಗೆ. ನಾವಿದ್ದಂಥ ಕಾಲದಲ್ಲೆಲ್ಲ ಹಂಗೆ ಪ್ರಸಂಗಗಳು, ಪಾಸ್ಟ್ ಬಂದರೆ ಉಗಿ 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 ಅಂತ ಉಗಿಯೋರು. ನಾವೇನು ಅಂದ್ಕೊಂಡಿದ್ದೀವಿ ಅಂದರೆ ಅಷ್ಟು ಅನಾಯಿಂಟಿಂಗು. ನಾವು ಪಾಸ್ಟ್ ಅಷ್ಟು ಬೈದ್ಬಿಟ್ಟು ಹೋಗಿದ ತಕ್ಷಣ ನಾವು ಹೇಳ್ತಾ ಇದ್ವಿ, ಏನು ಪಾಸ್ಟ್ ಇವತ್ತು ಫುಲ್ ಅನಾಯಿಂಟಿಂಗಲ್ಲಿದ್ದರೆ ಏನು ಮುಗಿಸ್ಕೊಳಕ. ನಮಗೂ ಗೊತ್ತಿರಲಿಲ್ಲ ನೋಡಿ. ಅವಾಗ ನಾವೇನು ಅಂದ್ಕೊಂಡ್ವಿ, ಪಾಸ್ಟ್ ಫುಲ್ ಫೈರಲ್ಲಿದ್ದಾರೆ, ಫುಲ್ ಕೋಪದಲ್ಲಿದ್ದಾರೆ ನೋಡಿ. ಆ ಥರ ಎಲ್ಲ ದೇವ್ರು ಇಟ್ಟಿಲ್ಲ. ದೇವರು ಸೇವೆ ಮಾಡೋರನ್ನ ಇಟ್ಟಿರೋದು ಏನು ಗೊತ್ತಾ, ಬಿದ್ದಿರೋರನ್ನ ಮೇಲಕ್ಕೆ ಎತ್ತಬೇಕು, ಲೈಫ್ಗಳು ಕಟ್ಟಲ್ಪಡಬೇಕು. ಸೊ ಜನರನ್ನ ಆಶೀರ್ವದಿಸ್ಬೇಕು. ಆಗದೇ ಇರೋನ್ನ ಮತ್ತೆ ಅವನ ಕೈಲಿ ಎದ್ದು ನಿಲ್ಲಿಸ್ಬೇಕು. ಪುಲ್ಪಿಟ್ ಅಂದರೆ ಏನು ಗೊತ್ತಾ, ಪುಲ್ಲಿಂಗ್ ಫ್ರಮ್ ದ ಪಿಟ್. ಸೊ ಇವತ್ತು ಜನ ನಮ್ಮನ್ನು ಆಶೀರ್ವದಿಸ್ತಾರೆ, ನಮ್ಮನ್ನು ಬ್ಲೆಸ್ ಮಾಡ್ತಾರೆ ಅಂದರೆ ಸುಮ್ಮನೆ ಇಲ್ಲ. ಎಷ್ಟೋ ಬಿದ್ದೋಗಿರೋ ಕುಟುಂಬನ ನಾವು ಎಬ್ಸಿದ್ದೀವಿ, ಕಟ್ಟಿದ್ದೀವಿ, ಕಟ್ತಾ ಇದ್ದೀವಿ. ಫೈನಾನ್ಸ್ಗೆ ಏನು ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀವಿ. ಪ್ರಾರ್ಥನೆ ಅಂದರೆ ಏನಂತ ಕಲಿಸ್ಕೊಟ್ಟಿದ್ದೀವಿ. ನಂಬಿಕೆ ಅಂದರೆ ಫೇತ್ ಅಂದರೆ ಕಲಿಸ್ಕೊಟ್ಟಿದ್ದೀವಿ. ಗಾಡ್ ಅಂದರೆ ಯಾರು ಅಂತ ಕಲಿಸ್ಕೊಟ್ಟಿದ್ದೀವಿ. ಜನ ಅಂದರೆ ಏನು ಕಲಿಸ್ಕೊಟ್ಟಿದ್ದೀವಿ. ನೋಡಿ, ನಾವು ಟೈಮ್ ಇನ್ವೆಸ್ಟ್ ಮಾಡದೆ ಯಾವುದೂ ಈಸಿಯಾಗಿ ಬರೋದಿಲ್ಲ. ವಿ ಸ್ಪೆಂಡ್ ಅವರ್ಸ್ ಟುಗೆದರ್. ಇವತ್ತು ಜನ ನಮಗೆ ನೋಡಿ, ಇವತ್ತು ನಮ್ಮನ್ನು ಬ್ಲೆಸ್ ಮಾಡ್ತಾರೆ ಅಂದರೆ ಎಷ್ಟು ಸತಿ ನಾವು ಫ್ಯಾಮ್ಲಿನ ಸ್ಯಾಕ್ರಿಫೈಸ್ ಮಾಡ್ತೀವಿ. ಮದುವೆಗಳಿಗೆ ಹೋಗೋದಿಲ್ಲ, ಬರ್ತ್ಡೇಸ್ಗೆ ಹೋಗೋದಿಲ್ಲ, ಪಾರ್ಟಿಗಳಿಗೆ ಹೋಗೋದಿಲ್ಲ, ನಿದ್ದೆ ಸ್ಯಾಕ್ರಿಫೈಸ್ ಮಾಡಿರ್ತೀವಿ, ಫ್ಯಾಮ್ಲಿನ ಸ್ಯಾಕ್ರಿಫೈಸ್ ಮಾಡಿರ್ತೀವಿ, ಲ್ಯಾಕ್ಸ್ ಟುಗೆದರ್ ಇನ್ವೆಸ್ಟ್ ಮಾಡಿರ್ತೀವಿ ಬುಕ್ಸ್ ಮೇಲೆ. ಸೊ ಅದೆಲ್ಲ ಮಾಡಿಬಿಟ್ಟೆ ಇಲ್ಲಿ ಬಂದು ನಿಂತ್ಕೊಳ್ಳೋದು. ಅದಕ್ಕೆ ಜನ ಏನು ಮಾಡ್ತಾರೆ, ಅದಕ್ಕೆ ಈಡಾಗಿ ಆಶೀರ್ವದಿಸ್ತಾರೆ. ನೀವು ಯಾವುದಕ್ಕೊಂದು ಪ್ರಯಾಸಪಟ್ಟು ದೇವರೇ ನಾನು ಈ ಬಿಸ್ನೆಸ್ಸಲ್ಲಿ ಆಶೀರ್ವದಿಸು ಅಂದರೆ ದೇವರು ಆಶೀರ್ವದಿಸ್ತಾರೆ. ಅದಕ್ಕೆ ಬೈಬಲ್ ಹೇಳುತ್ತೆ, ಆರೋನನ ಕೆಲಸ ಏನು ಗೊತ್ತಾ ನೋಡಿ, ಲಿವೈಟ್ಸ್ ಅಂತ ಇದ್ದರು ಬೈಬಲಲ್ಲಿ. ಲಿವೈಟ್ಸ್ ಅಂತಿದ್ರು. ಆರೋನ್ ಫ್ಯಾಮ್ಲಿಗೆ ಸಂಬಂಧಪಟ್ಟವರೇ ಲಿವೈಟ್ಸ್, ಈ ಲೇವಿ ಗೋತ್ರದವರು. ಈ ಲೇವಿ ಗೋತ್ರದವ್ರು ಏನು ಗೊತ್ತಾ, ಎಲ್ಲ ಇಸ್ರಾಯೇಲ್ ಜನರು ಹೋಗಿ ಮಲಗಿಬಿಡೋರು. ಈ ಆರೋನ್ ಫ್ಯಾಮ್ಲಿನೂ ಈ ಲೇವಿ ಫ್ಯಾಮ್ಲಿನೂ ಏನು ಮಾಡೋರು ಗೊತ್ತಾ, ಇವರು ದೇ ಹ್ಯಾವ್ ಟು ವಾಚ್ ದ ಕ್ಲೌಡ್. ಮೇಲೆ ಹಗಲಲ್ಲಿ ಮೇಘಸ್ತಂಭ, ರಾತ್ರಿಯಲ್ಲಿ ಅಗ್ನಿಸ್ತಂಭ. ಸೊ ಅದನ್ನು ಇವ್ರು ವಾಚ್ ಮಾಡ್ತಾಯಿದ್ರು. ಯಾವಾಗ ಈ ಮೇಘಸ್ತಂಭ ಸ್ಟಾರ್ಟ್ ಆಗ್ತೈತೆ ಎಲ್ಲರೂ ಹೇಳೋರು, ಪ್ಯಾಕ್ ಮಾಡಿ ಪ್ಯಾಕ್ ಮಾಡಿ ಪ್ಯಾಕ್ ಮಾಡಿ, ದ ಕ್ಲೌಡ್ ಈಸ್ ಮೂವಿಂಗ್ ಅಂತ ಹೇಳೋರು. ಸೊ ಈ ಕ್ಲೌಡ್ ಅವ್ರನ್ನ ಏನು ಮಾಡ್ತಾಯಿತ್ತು ಅಂದರೆ ಹಂಗೆ ಏನು ಅನ್ಸುತ್ತೆ, ಈ ಆರೋನ್ ಫ್ಯಾಮಿಲಿ, ಈ ಲೇವಿ ಗೋತ್ರದವರು ಅದನ್ನೇ ವಾಚ್ ಮಾಡ್ತಾ ಇರೋರು. ನಮ್ಮನ್ನು ಹೆಂಗೆ ಎಲ್ಲೇ ಹೋಗ್ತೈತೆ ಹೋಗಿದ ತಕ್ಷಣ ನೋಡಿ, ಯಾವಾಗೆಲ್ಲ ಟೆಂಟ್ ಹಾಕೋರು ಆ ಟೆಂಟನ್ನು ಡಿಸ್ಮ್ಯಾಂಟಲ್ ಮಾಡೋದು, ಮತ್ತೆ ಟೆಂಟನ್ನು ಕಟ್ಟೋ ಕೆಲಸನೇ ಈ ಲಿವೈಟ್ಸ್ ಕೆಲಸ. ಇವರು ಒಂದು ಕಡೆ ಹೋಗೋರು, ಕ್ಲೌಡ್ ನಿಂತ್ಕೊಳ್ಳೋದು, ಅಲ್ಲಿ ಒಂದು ಟೆಂಟ್ ಹಾಕೋರು. ಆ ಟೆಂಟ್ ಪರ್ಮನೆಂಟ್ ಇಲ್ಲ. ಮತ್ತೆ ಅಲ್ಲಿಂದ ಏನು ಮಾಡೋದು, ತಿರ್ಗಾ ಕ್ಲೌಡ್ ಮೂವ್ ಆದಾಗ ತಿರ್ಗಾ ಎಲ್ಲ ಬಿಚ್ಚಾಡೋದು, ತಿರ್ಗಾ ಹೋಗೋದು. ಸೊ ಈ ಲಿವೈಟ್ಸು ಈ ಗೂಡಾರನ್ನು ಕಟ್ಟೋದು. ಹಾಕಮ್ಮ ಪಿಕ್ಚರ್ ನೋಡಿ. ಈ ಥರ ಎಲ್ಲಿ ಹೋಗಿ ಸ್ಟೇ ಆದರೂ ಈ ಥರ ಬಂದ್ಬಿಟ್ಟು ಜನ ಬಂದ್ಬಿಟ್ಟು 4 ಕಡೆನೂ ಇರೋರಂತೆ, ನಾರ್ತ್, ಸೌತ್, ಈಸ್ಟ್, ವೆಸ್ಟ್. ಮೇಲಿಂದ ಅದು ಪಿಕ್ಚರೈಸ್ ನೋಡಿದ್ರೆ ಅದು ಯಾವ ಥರ ಕಾಣಿಸ್ತೈತೆ, ಇಟ್ ಲುಕ್ಸ್ ಲೈಕ್ ಕ್ರಾಸ್. 4 ಮೂಲೆಗಳಲ್ಲೂ, ಪೂರ್ವ, ಪಶ್ಚಿಮ, ಈ ಕಡೆ ಎಲ್ಲನೂ, ಸೌತು, ಈಸ್ಟು, ನಾರ್ತು, ವೆಸ್ಟ್, ಸೌತು, ಇದೆಲ್ಲ ಎಲ್ಲ ಕಡೆ 4 ಕಡೆ ಇರೋರಂತೆ. ಮಧ್ಯದಲ್ಲಿ ಗೂಡಾರ ಹಾಕೋರು. ಸೊ ಈ ಗೂಡಾರ ಕಟ್ಟೋ ಕೆಲಸನೇ ಲಿವೈಟ್ಸ್ ಕೆಲಸ. ಆರೋನ್ ಕೆಲಸ ಏನು ಗೊತ್ತಾ, ಹಿ ವಿಲ್ ಗೋ ಟು ದ ಮೋಸ್ಟ್ ಹೋಲಿ ಪ್ಲೇಸ್. ಅಲ್ಲಿ ಹೋಗಿ ದೇವ್ರ ಹತ್ರ ಮಾತಾಡ್ಕೊಂಡು ಬರೋ ಕೆಲಸನೇ ಆರೋನ್ ಕೆಲಸ. ಅಲ್ಲಿ ದೇವ್ರು ಏನು ಹೇಳ್ತಾರೆ, ದೇವ್ರು ಏನು ಮಾತಾಡ್ತಾರೆ, ಹೋಗೋ ಕೆಲಸ ಮಾತ್ರನೇ. ಅವ್ರು ಮಾತ್ರನೇ ಆ್ಯಕ್ಸಸ್ ಇತ್ತು ಒಳಗಡೆ ಹೋಗೋದಕ್ಕೆ. ಅವ್ರು ಹೋಗಿ ದೇವ್ರ ಹತ್ರ ಏನು ಹೇಳ್ತಾರೆ, ದೇವ್ರು ಏನು ಮಾತಾಡ್ತಾರೆ ಅಂತ ಕೇಳ್ಕೊಂಬಂದು ಜನರಿಗೆ ಹೇಳೋರು. ಸೊ ದಿಸ್ ಈಸ್ ದ ಪಿಕ್ಚರ್. ಸೊ ಈ ಆರೋನ್ ವಂಶದವರು ಒಳಗಡೆ ಹೋಗಿ ದೇವ್ರ ಹತ್ರ ಕೇಳ್ಕೊಂಬರೋರು. ಏನು ದೇವ್ರು ಹೇಳೋರು ಗೊತ್ತಾ, ಜನರನ್ನ ಆಶೀರ್ವದಿಸ್ಬೇಕು. ಅದೇ ನಂಬರ್ 6:22 ಅರಣ್ಯಕಾಂಡ ಬರೆದ ಪುಸ್ತಕ 6ನೇ ಅಧ್ಯಾಯ 22ನೇ ವಾಕ್ಯ. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಆರೋನನಿಗೂ ಅವನ ಮಕ್ಕಳಿಗೂ ಹೀಗೆ ಆಜ್ಞಾಪಿಸು, ನೀವು ಇಸ್ರಾಯೇಲರನ್ನು ಆಶೀರ್ವದಿಸುವಾಗ, ದಿಸ್ ಇಸ್ ದ ವೇ ಯು ಶಾಲ್ ಬ್ಲೆಸ್ ದ ಚಿಲ್ಡ್ರನ್ ಆಫ್ ಇಸ್ರಾಯೇಲ್. ನೋಡಿ, ಆರೋನ್ ದೇವ್ರು ಏನು ಹೇಳಿದ್ರು, ಯು ಶುಡ್ ಬ್ಲೆಸ್ ದ ಚಿಲ್ಡ್ರನ್ ಆಫ್ ಇಸ್ರಾಯೇಲ್, ಯು ಶುಡ್ ಬ್ಲೆಸ್. ಸೊ ಬ್ಲೆಸ್ಸಿಂಗ್ ಮಾಡೋದು ದೇವರಿಗೆ ಇಷ್ಟ. ಸೊ ನಿನ್ನ ಸಿಚುವೇಶನ್ನ ಚೇಂಜ್ ಮಾಡೋದು ದೇವರಿಗೆ ಇಷ್ಟ. ಇವತ್ತು ನೀವು ಡಿಸಪಾಯಿಂಟೆಡಲ್ಲಿ ಬಂದಿರ್ಬೋದು, ದೇವ್ರು ನಿಮ್ಮ ಡಿಸಪಾಯಿಂಟೆಡ್ನ ಮಾರ್ಪಡಿಸಿ ಇವತ್ತು ನಿಮ್ಮ ದುಃಖನೆಲ್ಲ ಸಂತೋಷ ಆಗೋ ಥರ ದೇವ್ರು ಮಾರ್ಪಡಿಸ್ತಾರೆ ಅನ್ನೋದರಲ್ಲಿ ಯಾವ ವಿಧವಾದ ಸಂದೇಹ ಇಲ್ಲ. ಆಮೆನ್.
ಸೊ ಸತ್ಯವೇದ ಹೇಳುತ್ತೆ ನೋಡಿ, ಬ್ಲೆಸ್ ದ ಚಿಲ್ಡ್ರನ್. ಓದಮ್ಮ. ನೀವು ಇಸ್ರಾಯೇಲರನ್ನು ಆಶೀರ್ವದಿಸುವಾಗ ಈ ಪ್ರಕಾರ ಅವರಿಗೆ ಹೇಳಬೇಕು, ಯೆಹೋವನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಯೆಹೋವನು ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯವಿಡಲಿ. ಯೆಹೋವನು ನಿಮ್ಮ ಮೇಲೆ ಕೃಪಾ ಕಟಾಕ್ಷವಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ ಎಂಬುದೇ. ಹೀಗೆ ಅವರು ಇಸ್ರಾಯೇಲರ ಮೇಲೆ ನನ್ನ ಹೆಸರನ್ನು ಉಚ್ಚರಿಸಲಾಗಿ ನಾನು ಅವರನ್ನು ಆಶೀರ್ವದಿಸುವೆನು. ಇದನ್ನು ಹೇಳು ಅಂತ ಹೇಳಿದ್ರು. ಆರನ್ ವಂಶಕ್ಕೆ ದೇವರು ಏನು ಹೇಳಿದ್ರು? ನೀನು ಹೇಳು, ನಾನು ಅವ್ರನ್ನ ಆಶೀರ್ವದಿಸ್ತೀನಿ. ಸೊ ಇದು ದೇವ್ರಿಗೆ ಇಷ್ಟ. ಇವತ್ತು ಜನರಿಗೆ ಹೇಳಬೇಕು ನೋಡಿ, ಗಾಸ್ಪಲ್ ಅಂದರೆ ಏನು ಗೊತ್ತಾ? ಜನರಿಗೆ ದೇವ್ರು ನಿನ್ನನ್ನು ಆಶೀರ್ವದಿಸ್ತಾರೆ ಅಂತ ಹೇಳ್ಬೇಕು. ಅವಾಗೆಲ್ಲ ಗಾಸ್ಪಲ್ ಪ್ರೀಚ್ ಮಾಡಬೇಕಾದ್ರೆ ನೋಡಿ, ಎಲ್ಲ ಕಡೆನೂ ಪ್ರೀಚ್ ಮಾಡ್ಬೋದು. ಇವಾಗ ಎಲ್ಲಾದರೂ ಪ್ರೀಚ್ ಮಾಡಿದ್ರೆ ಕಲ್ ತಗೊಳ್ತಾರೆ, ಹೊಡಿಯೋಕ್ಕೆ ಕಟ್ಟಾಕ್ತಾರೆ. ಅವಾಗ ಬೇರೆ, ಅವಾಗ 5 ಗಂಟೆ 6 ಗಂಟೆಗೆಲ್ಲ ಎತ್ಕೊಂಡು ಹೋಗಿ ಎಲ್ಲ ಟ್ರ್ಯಾಕ್ಸ್ ಕೊಡೋದು, ಅಲ್ಲಿ ಹೋಗೋದು, ಬಸ್ ಸ್ಟ್ಯಾಂಡ್ಗೆ ಹೋಗೋದು, ರೈಲ್ವೆ ಸ್ಟೇಷನ್ಗೆ ಹೋಗೋದು, ಇಲ್ಲೆಲ್ಲ ಹೋಗಿ ಅವಾಗೆಲ್ಲ ಗಾಸ್ಪಲ್ ಪ್ರೀಚ್ ಮಾಡೋರು. ಇವಾಗ ಯಾಕೆ ಪ್ರೀಚ್ ಮಾಡೋಕ್ಕೆ ಆಗ್ತಾ ಇಲ್ಲ? ವಿ ಫೇಸ್ ಸೋ ಮಚ್ ಆಫ್ ಅಪೋಸಿಷನ್ಸ್. ವೈ? ಯಾಕೆಂದರೆ ಅವತ್ತು ಗಾಸ್ಪಲ್ ಪ್ರೀಚ್ ಮಾಡ್ತಾಯಿದ್ರು. ಇವತ್ತೇನು ಪ್ರೀಚ್ ಮಾಡ್ತಾರೆ ಗೊತ್ತಾ? ನಮ್ಮ ದೇವ್ರು ಹಿಂಗೆ, ನಿಮ್ಮ ದೇವ್ರು ಹಂಗೆ ಅಂತ ಹೇಳಿ ಇವತ್ತು ನಿಜವಾದ ಸುವಾರ್ತೆ ಸಾರೋದು ಬಿಟ್ಟುಬಿಟ್ಟು ಏನು ಹೇಳ್ತಾರೆ ಗೊತ್ತಾ? ಹೋಗಿದ ತಕ್ಷಣವೇ ಏನು ಹೇಳ್ತಾರೆ ಗೊತ್ತಾ? ನೀವು ಆರಾಧನೆ ಮಾಡೋ ದೇವರು ಕಲ್ಲು ಮಣ್ಣು, ನಿನಗೆ ಅದೆಲ್ಲ ಹೇಳಕ್ಕೆ ಹೇಳಿದ್ರ? ಅದೆಲ್ಲ ಗಾಸ್ಪಲ್. ಸೊ ನಾವೇನು ಹೇಳ್ಬಿಟ್ವಿ, ನಿಮ್ಮ ದೇವರು ವಿಗ್ರಹದಲ್ಲ, ಅದಿಲ್ಲ ಇದಿಲ್ಲ, ನೋಡಿ ನಮ್ಮ ದೇವ್ರ ಹತ್ರ ಬಾ, ನೋಡಿ ಇದೇ ದೇವರು, ನಮ್ಮ ದೇವರು ಆತ್ಮವಾಗಿದ್ದಾರೆ, ಹಂಗೆ ಹಿಂಗೆ ಅಂತೆಲ್ಲ ಇಲ್ಲದೇ ಇರೋದನ್ನೆಲ್ಲ ಹೇಳಿ ಇವತ್ತು ನಾವು ಏನು ಮಾಡಿಬಿಟ್ಟಿದ್ದೀವಿ ಅಂದರೆ ಗಾಸ್ಪಲ್ ಅಂತ ಹೇಳಿದ್ರೆ ಎಲ್ಲರಿಗೂ ಟೆನ್ಷನ್ ಆಗಿಬಿಡುತ್ತೆ. ಸುವಾರ್ತೆ ಅಂದರೆ ಬೇರೆ ಮತದವ್ರ ಬಗ್ಗೆ ನಾವು ಹೇಳ್ಬೇಕಾಗದಂಥ ಅವಶ್ಯಕತೆ ಇಲ್ಲ. ಸುವಾರ್ತೆ ಅಂದರೆ ಯೇಸು ಸ್ವಾಮಿ ಲೋಕಕ್ಕೆ ಏನು ಮಾಡೋಕ್ಕೆ ಬಂದರು, ನಿನ್ನನ್ನು ಹೆಂಗೆ ಆಶೀರ್ವದಿಸ್ತಾರೆ ಅಂತ ಹೇಳೋದೇ ಸುವಾರ್ತೆ. ಸೊ ನಾವೇನು ಮಾಡಿಬಿಟ್ವಿ, ಎಲ್ಲ ಕಡೆ ಊರುಗಳಲ್ಲಿ, ಗ್ರಾಮಗಳಲ್ಲಿ, ಹಳ್ಳಿಗಳಲ್ಲಿ ನಾವೇನು ಮಾಡಿಬಿಟ್ವಿ ಅಂದರೆ ನಿಮ್ಮ ದೇವ್ರಿಲ್ಲ, ನಿಮ್ಮ ದೇವ್ರ ದೆವ್ವ, ಹಂಗೆ ಹಂಗೆ ಅಂತ ಹೇಳ್ಬಿಟ್ಟು ಇವತ್ತು ಯಾರಾದರೂ ಇನ್ಮೇಲೆ ಯೇಸು ಸ್ವಾಮಿ ಹೆಸರು ಎತ್ಕೊಂಡು ಊರೊಳಗೆ ಬಂದರೆ ಕಟ್ಟಾಕ್ತಾರೆ. ಬಿಕಾಸ್ ವಿ ಡೋಂಟ್ ಪ್ರೀಚ್ ದ ರಿಯಲ್ ಗಾಸ್ಪಲ್. ನೋಡಿ, ದೇವ್ರ ಚಿತ್ತಾದರೆ ಬರುವಂಥ ದಿನಗಳಲ್ಲಿ ವಾಟ್ ಈಸ್ ರಿಯಲ್ ಗಾಸ್ಪಲ್, ನಿಜವಾದ ಸುವಾರ್ತೆ ಅಂದರೆ ಏನು ಅನ್ನೋದನ್ನು ಭಾಳ ವಾರಗಳು ಬರುವಂಥ ದಿನಗಳಲ್ಲಿ ಈ ಫೈನಾನ್ಸ್ ಸಬ್ಜೆಕ್ಟ್ ಆಗಿದ ತಕ್ಷಣ ನಾವು ಅದನ್ನು ನೋಡೋಣ. ಸೊ 2-3 ಸಬ್ಜೆಕ್ಟ್ ಇದೆ, ಅದೆಲ್ಲ ಬರುವಂಥ ದಿನಗಳಲ್ಲಿ ನೋಡೋಣ. ವಾಟ್ ಈಸ್ ರಿಯಲ್ ಗಾಸ್ಪಲ್ ಅಂತ. ಗಾಸ್ಪಲ್ ಅಂದರೆ ಏನು ಗೊತ್ತಾ? ಗಾಡ್ ವಾಂಟ್ಸ್ ಟು ಬ್ಲೆಸ್ ಯು. ದೆರ್ ಈಸ್ ನೋ ಪ್ರಾಸ್ಪರಿಟಿ ಗಾಸ್ಪಲ್. ಪ್ರಾಸ್ಪರಿಟಿ ಗಾಸ್ಪಲ್ ಅನ್ನೋದೇ ಇಲ್ಲ. ಇನ್ ಗಾಸ್ಪಲ್ ದೆರ್ ಈಸ್ ಪ್ರಾಸ್ಪರಿಟಿ. ಅದಕ್ಕೆ ನಾವು ಸರಿಯಾದ ಸುವಾರ್ತೆಗಳನ್ನು ಕೇಳ್ತಾ ಇರಬೇಕು. ಮಾರ್ಕನ್ ಬರೆದ ಪುಸ್ತಕ 4:24 ಹೆಂಗೆ ಆಶೀರ್ವಾದ ಬರುತ್ತೆ ಅಂತ ನೋಡೋಣ. Mark 4:24. And to you who hear, more will be given. ಯಾರಿಗೆ ತುಂಬ ಕೊಡ್ತಾರಂತೆ ದೇವರು? ಯಾರು ತುಂಬ ಕೇಳ್ತಾರೋ. ನಾವೇನು ಅನ್ಕೊಂಡ್ಬಿಟ್ಟು ಎಲ್ಲ ಪ್ರೀಚರ್ಸ್ ಏನ್ಬಿಟ್ಟು ಕೇಳ್ರಿ ಚೆನ್ನಾಗಿ ಅಂದ್ಬಿಟ್ಟು ನಾವೇನ್ಬಿಟ್ಟು ಅಪ್ಪ ಅಂತ ಹಿಂಗೆ ಕೇಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು, ದೇವ್ರೇ ಯಾವಾಗಪ್ಪ ಕೊಡ್ತೀಯ? ದೇವ್ರು ಹೇಳ್ತಾರೆ, ನೀನು ಕೇಳೋದ್ರಲ್ಲಪ್ಪ, ನೀನು ಕೇಳೋದ್ರಲ್ಲಿ ಇರೋದು. ಸೊ ಯುವರ್ ಬ್ಲೆಸ್ಸಿಂಗ್ ಈಸ್ ನಾಟ್ ಇನ್ ಆಸ್ಕಿಂಗ್, ಹಿಯರಿಂಗ್. ನಾನೇನು ಹೇಳಿದೆ ಅಂದರೆ, ವಿ ಲಿವ್ ಇನ್ ಎ ಸೋಷಿಯಲ್ ಮೀಡಿಯಾ ಲೈಫ್. ಇವಾಗ ಸೋಷಿಯಲ್ ಮೀಡಿಯಾ ಟೈಮಲ್ಲಿ ಬಾಳ್ತಾ ಇದ್ದೀವಿ. ಯಾರು ಬೇಕಾದ್ರೂ ಲೈವ್ ಬರ್ಬೋದು, ಯಾರು ಬೇಕಾದ್ರೂ ಮಾತಾಡ್ಬೋದು. ಬಾಯಿಗೆ ಬಂದವರೆಲ್ಲ ಇಷ್ಟಕ್ಕೂ ಅವ್ರವರು ಮಾತಾಡ್ತಾರೆ, ಎಲ್ಲನೂ ಕೇಳಬಾರ್ದು. ಬೈಬಲ್ ಏನು ಹೇಳುತ್ತೆ? ದೇವರು ಆಶೀರ್ವದಿಸುವಂಥ ದೇವರು. ನೋಡಿ, ಇವಾಗ ಒಬ್ಬರನ್ನ ಕರೆಯೋದಕ್ಕಿಂತ ಮುಂಚೆ ದೇವರು ಏನು ಹೇಳ್ತಾರೆ? ಲೂಕನ್ಗೆ ಬರೆದ ಪುಸ್ತಕ 5ನೇ ಅಧ್ಯಾಯ 1ರಿಂದ ಕನ್ನಡದಲ್ಲಿ ಓದ್ಕೊಂಬರೋಣ. ಲೂಕನ್ಗೆ ಬರೆದ ಪುಸ್ತಕ 5ನೇ ಅಧ್ಯಾಯ 1ರಿಂದ ಇಲ್ಲಿ ಪೇತ್ರನ ಬಗ್ಗೆ ದೇವರು ಏನು ಹೇಳ್ತಾರೆ ಅನ್ನೋದನ್ನೆಲ್ಲ ಸ್ವಲ್ಪ ನೋಡೋಣ. ಇಲ್ಲಿ ಏನು ಇನ್ಸಿಡೆಂಟ್ ನಡೀತು ಅಂತ. ಒಂದಾನೊಂದು ದಿವಸ ಜನರು ಒತ್ತಾಗಿ ಬಂದು ಆತನ ಮೇಲೆ ಬಿದ್ದುಕೊಂಡು ದೇವರ ವಾಕ್ಯವನ್ನು ಕೇಳುತ್ತಿರಲು, ನೋಡಿ ಎಲ್ಲ ಗುಂಪಾಗಿ ಬಂದ್ಬಿಟ್ಟು ಒತ್ತುತ್ತಾ ಇದ್ರೆ ಏನಕ್ಕೆ? ಟು ಹಿಯರ್ ದ ವರ್ಡ್. ನೋಡಿ, ಎಲ್ಲೆಲ್ಲ ಯೇಸು ಸ್ವಾಮಿ ಅದ್ಭುತ ಮಾಡಿದ್ರು. ಫಸ್ಟ್ ಈ ಪ್ರೀಚ್ ದ ಗಾಸ್ಪಲ್. ಯಾಕೆ ಗೊತ್ತಾ? ಫಸ್ಟ್ ದೇವ್ರ ಮೈಂಡ್ ಸೆಟ್ಟನ್ನು ರೆಡಿ ಮಾಡ್ತಾರೆ. ಒಬ್ಬನಿಗೆ ಮೈಂಡ್ ಸೆಟ್ ರೆಡಿ ಆಗದೆ, ನೋಡಿ ಕೆಲವರಿಗೆ ವಾಕ್ಯ ಕೇಳೋದಕ್ಕೆ ಇಷ್ಟ ಇಲ್ಲ, ಕಲಿಯೋದಕ್ಕೆ ಇಷ್ಟ ಇಲ್ಲ, ಆಶೀರ್ವಾದ ಮಾತ್ರ ಬೇಕು. ಅದಾಗೋದಿಲ್ಲ. ಅದು ರೆಡಿಮೇಡಾಗಿ ಬಂದರೆ ಹಂಗೆ ಪಟ್ಟಂತ ಹೊರಟೋಗುತ್ತೆ. ನಾನೇನು ಹೇಳ್ತೀನಿ ಅಂದರೆ, ಅದಕ್ಕೆ ಫೈನಾನ್ಸ್ ಸಬ್ಜೆಕ್ಟ್ ಯಾಕೆ ಕೇಳಬೇಕು ಅಂದರೆ, ದುಡ್ಡು ಹೆಂಗೆ ಬರಬೇಕು, ಹೆಂಗೆ ಬರುತ್ತೆ, ಯಾರಿಗೆ ಬರುತ್ತೆ, ಬಂದರೆ ಹೆಂಗೆ ಖರ್ಚು ಮಾಡಬೇಕು, ಹೆಂಗೆ ವಿಸ್ಡಮ್ ಆಗಿರಬೇಕು, ಇದೆಲ್ಲ ಒಂದು ಪ್ರಾಸೆಸ್ ಇದ್ಬಿಟ್ರೆ ನೋಡಿ ನಾವು ಹಂಗೆ ಸ್ಟ್ಯಾಗ್ನೆಂಟಾಗಿ ನಿಲ್ಬೋದು. ಇಲ್ಲಾಂದರೆ ಏನಾಗ್ತೈತೆ ಗೊತ್ತಾ? ಬರ್ತೈತೆ ಹೋಗ್ತೈತೆ. ಇದು ಲಾಟ್ರಿ ಟಿಕೆಟ್ ಥರ ಅಲ್ಲ ಬ್ಲೆಸ್ಸಿಂಗು. ಸೊ ಸಡನ್ನಾಗಿ ಆಗೋದಿಲ್ಲ. ನೋಡಿ, ಬೈಬಲ್ ಹೇಳುತ್ತೆ, ಮಲ್ಟಿಟ್ಯೂಡ್ ಪ್ರೆಸ್ಡ್ ಅಬೌಟ್ ಹಿಮ್ ಟು ಹಿಯರ್ ದ ವರ್ಡ್ ಆಫ್ ಗಾಡ್. ಹಿಯರ್ ದ ವರ್ಡ್. ಈಗ ಯೇಸು ಸ್ವಾಮಿ ಹೋಗಿದ್ದ ಕಡೆ ಎಲ್ಲ ಪ್ರೀಚ್ ಮಾಡಿದ ಮೇಲೇ ಅದ್ಭುತ ಮಾಡಿದ್ರು. ಅದಕ್ಕೇ ನಾನೇನು ಹೇಳ್ತೀನಿ ಅಂದರೆ, ನಿನಗೆ ಹೀಲಿಂಗ್ ಬೇಕಾ? ಹಿಯರ್ ದ ವರ್ಡ್ ಅಬೌಟ್ ಹೀಲಿಂಗ್.
ಹೀಲಿಂಗ್ ವರ್ಸ್ನೇ ಮೆಡಿಟೇಟ್ ಮಾಡಿ ಹೀಲಿಂಗ್. ಫೈನಾನ್ಸ್ ಬೇಕಾ, ಫೈನಾನ್ಸ್ ಬಗ್ಗೆನೇ ಮೆಡಿಟೇಟ್ ಮಾಡಬೇಕು. ನಮ್ಗೆ ಯಾವುದ್ರ ಬಗ್ಗೆ ಬೇಕೋ ಅದ್ರ ಬಗ್ಗೆ ನಾವು ಸ್ವಲ್ಪ ಮೆಡಿಟೇಟ್ ಮಾಡ್ತಾ ಇರಬೇಕು. ಈ ಫೈನಾನ್ಸ್ ಸೀರೀಸ್ ಬಗ್ಗೆ ಯಾಕೆ ಗೊತ್ತಾ ನಾನು ಮಾತಾಡ್ತೀನಿ, ಒಂದ್ರ ಬಗ್ಗೆನೇ ಮಾತಾಡಬೇಕು. ಅದಕ್ಕೆ ನಾನು ಹೇಳಿದೆ ಬೆಳಿಗ್ಗೆನು, ತಮಿಳ್ನಾಡಲ್ಲೂ ಒಂದು ಪಾಸ್ಟರು 2 years 2 ವರ್ಷ ಚೆನ್ನಾಗಿ ಬೆಳೆದಿರುವಂಥ ಒಂದು ಪಾಸ್ಟ್ರು ಬೋಧಕರು 2 ವರ್ಷ ಬೇರೆ ದ ಲಾ ಆಫ್ ಇನ್ಕ್ರೀಸ್ ಅಬಂಡೆನ್ಸ್ ಪ್ರಾಸ್ಪರಿಟಿ ಬಗ್ಗೆ ಮಾತಾಡೋರು 2 years ಕಂಟಿನ್ಯೂ. ಸೊ 2 ವರ್ಷ ಮಾತಾಡಿದ ಮೇಲೆ ಚರ್ಚಲ್ಲಿ ಒಂದು ಫುಲ್ ಚೇಂಜಸ್ ತೊಗೊಂಬಂದ್ರು ಅವರು. ಯಾವತ್ತಾ ಬರೀ ಇದ್ರ ಬಗ್ಗೆನೇ ಮಾತಾಡಿ 2 ವರ್ಷ ಮಾತಾಡಿದ್ರು. ನೋಡಿ, 2 ವರ್ಷ ಮಾತಾಡಿದ ಮೇಲೆ ಒಂದು ಇಂಪ್ಯಾಕ್ಟ್ ಆಯಿತು. ನಾವು ಒಂದು 2 hour ಕೇಳ್ಬಿಟ್ಟು ಇನ್ನೂ ನಮ್ಮ ದೇವ್ರ ಆಶೀರ್ವದಿಸಿಲ್ಲ ಅಂದರೆ ಹಿಂಗೆ. ಸೊ ನಮ್ಮ ಮೈಂಡ್ ಸೆಟ್ ಹಂಗೆ ರೆಡಿ ಆಗಬೇಕು. ಓ, ದೇವ್ರು ಆಶೀರ್ವದಿಸ್ತಾರೆ, ಸೊ ನಾನು ಅನೇಕರಿಗೆ ಆಶೀರ್ವಾದವಾಗಿರಬೇಕು. ನೋಡಿ, ಯಾವಾಗ ಚರ್ಚ್ ಆಶೀರ್ವಾದವಾಗಿರುತ್ತೋ ಕಿಂಗ್ಡಮ್ ವಿಲ್ ಬಿ ಬ್ಲೆಸ್ಡ್. ಇವತ್ತು ನಾವು ಜನರಿಗೆ ಏನಕ್ಕೆ ಆಶೀರ್ವಾದ ಬಗ್ಗೆ ಮಾತಾಡ್ತೀವಿ ಗೊತ್ತಾ? ದೇವ್ರ ರಾಜ್ಯ ಚೆನ್ನಾಗಿರಬೇಕು, ಆಶೀರ್ವಾದವಾಗಿರ್ಬೇಕು. ನೀವು ಚೆನ್ನಾಗಿದ್ರೇ ರಾಜ್ಯ ಚೆನ್ನಾಗಿರೋದು. ನೋಡಿ, ಆರೋನ್ ದೇವ್ರು ಹೇಳ್ತಾರೆ, ನೋಡಪ್ಪ ನಿನಗೆ ಇವ್ರು ಇಲ್ಲದೆ ಆಶೀರ್ವಾದ ಇಲ್ಲ. ಆರೋನ್ಗೆ ಇಸ್ರಾಯೇಲ್ ಜನರಿಲ್ಲದೆ ಆಶೀರ್ವಾದ ಇಲ್ಲ, ಇಸ್ರಾಯೇಲ್ ಜನರಿಗೆ ಆರೋನ್ ಇಲ್ಲದೆ ಆಶೀರ್ವಾದ ಇಲ್ಲ. ಹಿಂಗೆ ಇಟ್ಬಿಟ್ರು ಕನೆಕ್ಷನ್. ಸೊ ಒಂದು ಪ್ರೀಸ್ಟ್ ಬೇಕು ಬ್ಲೆಸ್ ಮಾಡೋದಕ್ಕೆ, ಒಂದು ಪ್ರೀಚರ್ ಬೇಕು ಬ್ಲೆಸ್ ಮಾಡೋದಕ್ಕೆ. ಜನ ಆಶೀರ್ವಾದ ಆಗಿದ ತಕ್ಷಣ ಪ್ರೀಚರ್ ವಿಲ್ ಬಿ ಆಟೋಮೆಟಿಕ್ಲಿ ಬ್ಲೆಸ್ಡ್. ಸೊ ನಾವು ಜನರನ್ನ ಆಶೀರ್ವದಿಸೋದಕ್ಕೆ ಯಾವುದಾದೆಲ್ಲ ವೇಸ್ ಇದೆಯೋ, ಯಾವುದಾದೆಲ್ಲ ರೂಟ್ ಇದೆಯೋ ಅದನ್ನೆಲ್ಲ ನಾವು ಹೇಳ್ಕೊಡ್ಬೇಕು. ದೇವ್ರು ಹಿಂಗೆಲ್ಲ ಆಶೀರ್ವದಿಸ್ತಾರೆ. ಸೊ ಒಂದು ದರಿದ್ರನ್ನ ಐಶ್ವರ್ಯವಂತನಾಗಿ ಮಾಡೋದಕ್ಕೇ ದೇವರು ನಮ್ಮನ್ನು ಇಟ್ಟಿರೋದು. ಇವತ್ತು ನೀನು ಇರೋದಕ್ಕಿಂತ 100ರಷ್ಟು ಆಶೀರ್ವಾದವಾಗಿರಬೇಕು ಅನ್ನೋದೇ ದೇವರ ಚಿತ್ತ. ಆಮೆನ್. ಸೊ ಸತ್ಯವೇದ ಹೇಳುತ್ತೆ, ಜನ ಯೇಸು ಸ್ವಾಮಿ ಏನು ಹೇಳ್ತಾರೆ ಅಂತ ಕೇಳಕ್ಕೆ ಓಡ್ ಬಂದ್ರಂತೆ. ಎಲ್ಲ ತಳ್ತಾ ಇದ್ರಂತೆ. ಏನಕ್ಕೆ ಅಂತ ಊದಬೇಕು ಅಂತನಾ? ಕೆಲವ್ರಿಗೆ ಆ ಥರ ಇಷ್ಟ. ಪಾಸ್ಟರ್ ನಾವು ಹೇಳೋಕ್ಕೆ, ನೀವು ಏನು ಹೇಳ್ತೀರೋ ಕೇಳೋಕ್ಕೆ ಇಷ್ಟ, ಸುಮ್ಮನೆ ಮೇಲೆ ಊದ್ಬಿಡಿ ಒಂದ್ಸತಿ. ಯಾರಾದರೂ ಒಂದು ಪ್ರೀಚರ್ ಬಂದ್ಬಿಟ್ಟೆ, ಸ್ವಲ್ಪ ನನ್ನ ತಲೆ ಮೇಲೆ ಸ್ವಲ್ಪ ಕೈ ಇಡಿ, ಸ್ವಲ್ಪ ಕೈ ಇಟ್ಬಿಡಿ. ಈಗಾಗಲೇ ಒಂದು 100 ಜನ ಕೈ ಇಟ್ರಾ? ಇನ್ನೂ ಒಂದು 100 ರೂಪಾಯಿ ಜಾಬಲ್ಲಿಲ್ಲ. ನಾನೇನು ಹೇಳ್ತೀನಿ, ಯಾರು ಬರೋದು, ಒಬ್ಬರು ಕೈ ಇಡೋದು, ಯಾರೋ ಬಂದು ಒಂದು ಸತಿ ಊದ್ಬಿಟ್ಟು ಹೋಗೋದು, ಒಂದು ಸತಿ ನೀವು ಕೆಳಗಡೆ ಬಿದ್ದು ಎದ್ದೊಳೋದು, ಇದರಲ್ಲೆಲ್ಲ ಆಶೀರ್ವಾದ ಇಲ್ಲ. ವಾಕ್ಯ ಕೇಳೋದ್ರಲ್ಲೇ ಆಶೀರ್ವಾದ ಇರೋದು. ಪ್ರೈಸ್ ದ ಲಾರ್ಡ್. ಯು ಶುಡ್ ಸ್ಟ್ಯಾಂಡ್ ಆನ್ ದ ವರ್ಡ್ ಆಫ್ ಗಾಡ್. ವಾಕ್ಯದಲ್ಲಿ ನಿಲ್ಲಬೇಕು. ಸೊ ಸತ್ಯವೇದ ಹೇಳುತ್ತೆ, ಯೇಸು ಸ್ವಾಮಿ ಪ್ರೀಚ್ ಮಾಡೋಕ್ಕೆ ಹೋದಾಗ ಜನ ತಳ್ತಾ ಇದ್ರಂತೆ ವಾಕ್ಯನ ಕೇಳೋದಕ್ಕೆ. ನೆಕ್ಸ್ಟ್, ಗೆನೆಜರೆತ್ ಕೆರೆಯ ಅಂಚಿನಲ್ಲಿ ನಿಂತಿದ್ದ ಆತನು ಆ ಕೆರೆಯ ದಡದಲ್ಲಿ 2 ದೋಣಿಗಳನ್ನು ಕಂಡನು. ಈಗ ಈ ಪೇತ್ರನ ದೋಣಿಯಲ್ಲಿ ಏನು ಮಾಡಿದ್ರು? ಯೇಸು ಸ್ವಾಮಿ ನಿಂತ್ಕೊಂಡು ಪ್ರೀಚ್ ಮಾಡಿದ್ರು. ನಾವು ರಾತ್ರಿಯೆಲ್ಲ ಪ್ರಯಾಸ ಪಟ್ಟರೂ ಏನೂ ಸಿಕ್ಕಲಿಲ್ಲ, ಆದರೆ ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇನೆ ಅಂದನು. ನೋಡಿ, ನಾವು ರಾತ್ರಿ ಎಲ್ಲ ಪ್ರಯಾಸ ಪಟ್ಟರು, ಹೋಲ್ ನೈಟ್ ಶಿಫ್ಟ್ ಮಾಡಿ ಇವಾಗ ನಮಗೆ ಸಾಕಾಗೈತೆ. ಇವಾಗ ಇವ್ರು ಯಾವ ಸಿಚುವೇಶನ್ ಇಲ್ಲದಂದರೆ ಫುಲ್ ಡಿಸಪಾಯಿಂಟೆಡ್. ನಾನೇನು ಹೇಳ್ತಿದ್ದೆ, ಬಲೆ ತೊಳಿತಾ ಇದ್ದೆ ಅಂದರೆ ಅವತ್ತಿಗೆ ತಿನ್ನೋಕ್ಕೂ ಊಟ ಇಲ್ಲ. ಏನೋ ಒಂದು ಸ್ವಲ್ಪ ಆದರೂ ಸಿಕ್ಕಿದ್ರೆ ಅಟ್ಲೀಸ್ಟ್ ಫ್ಯಾಮ್ಲಿಗಾದರೆ ಎತ್ಕೊಂಡು ಹೋಗ್ಬೋದು. ಅದು ಅವತ್ತು ಏನೂ ಸಿಕ್ಕಿಲ್ಲ. ಅಷ್ಟು ಡಿಸಪಾಯಿಂಟೆಡ್ ಟೈಮ್. ಇವತ್ತು ಅನೇಕರ ಲೈಫಲ್ಲ ಹಂಗೆ. ಏನು ಪಾಸ್ಟರ್, ಏನು ಮಾಡಿದ್ರೂ ಡಿಸಪಾಯಿಂಟ್ಮೆಂಟ್ ಆಗಿದೆ, ಏನು ಮಾಡಿದ್ರೂ ಸರಿಗೆ ಬರ್ತಾ ಇಲ್ಲ ಅನ್ನೋ ಪರಿಸ್ಥಿತಿ ಇವತ್ತು ಇರ್ಬೋದು. ನೋಡಿ, ಆ ಟೈಮಲ್ಲೇ ಯೇಸು ಸ್ವಾಮಿ ಬಂದರು ಅಲ್ಲಿ ಟು ಚೇಂಜ್ ದ ಸಿಚುವೇಶನ್. ಆಮೆನ್. ಪ್ರೈಸ್ ದ ಲಾರ್ಡ್. ಇವತ್ತು ನೀವು ಎಷ್ಟು ಡಿಸಪಾಯಿಂಟ್ಮೆಂಟಲ್ಲಿದ್ದರು, ತಲೆ ಕೆಟ್ಟಿರುವಂಥ ಒಂದು ಪರಿಸ್ಥಿತಿಯಲ್ಲಿದ್ದರು, ಇವತ್ತು ವಾಕ್ಯ ಬಂತಲ್ವ, ನಿನ್ನ ಪರಿಸ್ಥಿತಿಗಳು ಚೇಂಜ್ ಆಗುತ್ತೆ. ನೋಡಿ, ಯಾವಾಗಲೂ ಸೀಸನ್ ಹೆಂಗೆ ಗೊತ್ತಾ, ಮೀನು ಹಿಡಿಯೋ ಸೀಸನು ನೈಟ್ ಹೊತ್ತು ಮಾತ್ರನೇ ಮೀನು ಹಿಡಿಯೋದು. ಯಾಕೆ ಗೊತ್ತಾ, ಬಲೆಗಳು ಮೀನುಗಳಿಗೆ ಹಗಲೊತ್ತು ಕಾಣಿಸುತ್ತೆ, ಅದಕ್ಕೆ ಅದು ಬರೋದಿಲ್ಲ ಅಷ್ಟು ಈಸಿಯಾಗಿ. ಆದರೆ ಪೇತ್ರನಿಗೆ ದೇವರು ಹೇಳಿದ ಮೇಲೆ ಹಗಲೊತ್ತೇ ಮೀನು ಬರ್ತೈತೆ. ಇದು ನೋಡಿ, ಅನ್ಸೀಸನಲ್, ನೈಟ್ ಸೀಸನ್ ಅಲ್ಲ, ಡೇ ಟೈಮಲ್ಲೇ ಬರ್ತೈತೆ. ಅಂದರೆ ಏನರ್ಥ? ಯಾವ ಸೀಸನ್ ಆದರೂ ವಾಕ್ಯ ಇದ್ದರೆ, ವರ್ಡ್ ಆಫ್ ಗಾಡ್ ಇದ್ದರೆ, ಯಾವ ಸೀಸನಲ್ಲೂ ನಿನಗೆ ಕೆಲಸ ಮಾಡೋದಕ್ಕೆ ಎಲ್ಲ ಪರಿಸ್ಥಿತಿಗಳು ಚೇಂಜ್ ಆಗುತ್ತೆ. ಆಮೆನ್. ನೋಡಿ, ಈ ಟೈಮ್ ಅಂತ ಇಲ್ಲ. ವರ್ಡ್ ಇದ್ದರೆ ಯಾವ ಟೈಮಲ್ಲಿ ಬೇಕಾದ್ರೂ ದೇವರು ಆಶೀರ್ವದಿಸ್ತಾರೆ ಅನ್ನೋದಕ್ಕೆ ಇದೊಂದು ಪ್ರೂಫ್. ಅನ್ಸೀಸನ್. ಯಾರೂ ಇದುವರೆಗೂ ಹಗಲೊತ್ತು ಬಲೆ ಅರ್ಧೋಗಷ್ಟು ಮೀನು ಹಿಡ್ದಿರಲ್ಲ. ಯಾಕೆ ಗೊತ್ತಾ, ಡೇ ಟೈಮಲ್ಲಿ ಯಾರಿಗೂ ಮೀನು ಸಿಗೋದಿಲ್ಲ, ಯಾರಿಗೂ ಸಿಗಲ್ಲ, ನಿನಗೆ ಮಾತ್ರ ಸಿಗುತ್ತೆ. ಈಸಾಕನಿಗೆ ಎಲ್ಲರೂ ಊರು ಬಿಟ್ಟೋದ್ರು. ಭೂಮಿ ಬರ ಫುಲ್ಲು,
ದೇವ್ರು ಅವ್ನು ಮಾತ್ರ ಇಲ್ಲ, ನೀನು ಮಾತ್ರ ಹಾಕು, ನಿನಗೆ ಮಾತ್ರ 100 fold ಬರುತ್ತೆ. ಯಾಕೆ ಗೊತ್ತಾ? ಬ್ಲೆಸ್ಸಿಂಗ್ ಆಫ್ ದ ಲಾರ್ಡ್. ಆಮೇನ್. ಸೀಸನಲ್ಲೂ ಅನ್ಸೀಸನಲ್ಲೂ ದೇವರ ಆಶೀರ್ವಾದ ನಿನ್ನ ಮೇಲಿದ್ದರೆ ಇವತ್ತು ಪರಿಸ್ಥಿತಿಗಳು ಚೇಂಜ್ ಆಗುತ್ತೆ. ಈ ಆರೋನನ್ನು ಹೇಳಿದ ಹಾಗೆ ಈ ಆಶೀರ್ವಾದಗಳು ನಿಮ್ಮ ಮೇಲಿರುತ್ತೆ. ಸೀಸನಲ್ಲೂ ಅನ್ಸೀಸನಲ್ಲೂ ಯು ವಿಲ್ ಬಿ ಬ್ಲೆಸ್ಡ್. ಆಮೇನ್. ಇವತ್ತಿಂದ ನೀನು ಕೈ ಇಟ್ಟು ಮಾಡುವಂಥ ಎಲ್ಲ ಕೆಲಸದಲ್ಲೂ ದೇವರ ಆಶೀರ್ವಾದ ಇರುತ್ತೆ. ಸೀಮೋನ್ ಪೇತ್ರನು ಇದನ್ನು ಕಂಡು ಯೇಸುವಿನ ಮೊಣಕಾಲಿಗೆ ಬಿದ್ದು, ಸ್ವಾಮಿ, ನಾನು ಪಾಪಾತ್ಮನು, ನನ್ನನ್ನು ಬಿಟ್ಟು ಹೋಗಬೇಕು ಅಂದನು. ಓಕೆ, ನೋಡಿ, ಪೇತ್ರನನ್ನು ಕರಿಬೇಕಾದ್ರೆ ಇಷ್ಟು ಅದ್ಭುತ ಆಗೋದಕ್ಕೆ ಪೇತ್ರನ್ ಕೇಳಿಲ್ಲ ನನಗೆ ಮೀನು ಬೇಕು ಅಂತ. ಪೇತ್ರನ್ ಕೇಳಿದ್ನ ಕೊಡು ಅಂತ. ದೇವರೇ ಮಿರಕಲ್ ಮಾಡಿ ಇವನಿಗೆ ತೋರಿಸಿ ಕಮ್ ಫಾಲೋ ಮೀ ಅಂದರು. ಪೇತ್ರನ್ನು ಮೀನು ಕೇಳಿಲ್ಲ, ದೇವರೇ ನನಗೆ ಮೀನು ಬೇಕು ಅಂತ. ಇಷ್ಟಕ್ಕೂ ಇವನು ಬಿಲೀವರೇ ಅಲ್ಲ, ಇನ್ನೂ ಬಂದಿರಲಿಲ್ಲ. ಇವಾಗಲೇ ಯೇಸು ಸ್ವಾಮಿ ಅವ್ರ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಏನು ಗೊತ್ತಾ? ಇವಾಗಿಂದ ನೀನು ಏನು ಹಿಡಿದ್ಯಾ? ಮನುಷ್ಯರನ್ನು ಹಿಡಿಯೋನಾಗಿ ನಾನು ಮಾಡ್ತೀನಿ, ಬಿಟ್ಬಿಟ್ಟು ಬಾ ಅಂತ. ನೋಡಿ, ದೇವ್ರು ಇವನ್ನ ಕರೆಯೋದಕ್ಕಿಂತ ಮುಂಚೆನೇ ಗಾಡ್ ಶೋಡ್ ಮಿರಕಲ್. ಒಂದು ಅದ್ಭುತನ ತೋರಿಸ್ಬಿಟ್ಟು ಹೇಳ್ತಾರೆ, ನೋಡ್ದಾ? ಹೆಂಗೆ ಏನು ಹೇಳ್ತಾರೆ? ನೋಡ್ದಾ? ಹೌದು ದೇವ್ರೆ, ಏನು ಇಷ್ಟು ಮೀನು, ಕಮ್ ಫಾಲೋ ಮೀ. ಬಲೆ ಅರ್ಧೋಗಷ್ಟು ಮೀನು ಬಂತು. ಇವಾಗ ದೇವ್ರು ಹೇಳ್ತಾರೆ, ನೋಡ್ದಾ ಮಿರಕಲ್ಸು, ಬಾ. ದೇವ್ರು ಒಂದ್ಸತಿ ನಿನ್ನನ್ನು ಕರೆದ್ರೆ ಅರ್ಧದಲ್ಲಿ ಬಿಡೋ ದೇವರಲ್ಲ. ಆಮೇನ್. ಮಿರಕಲ್ ತೋರಿಸ್ಬಿಟ್ಟು ನೋಡಿ, ಇಷ್ಟಕ್ಕೂ ಇವನು ಬಿಲೀವರ್ ಅಲ್ಲ, ಇವನು ಪ್ರಾರ್ಥನೆ ಮಾಡೋನಿಲ್ಲ, ಇವನು ಯೇಸು ಸ್ವಾಮಿ ಹತ್ರ ಕೇಳಲೇ ಇಲ್ಲ, ಇನ್ನೂ ಬಂದೇ ಇಲ್ಲ. ಮೀನು ತೋರಿಸ್ಬಿಟ್ಟು ದೇವ್ರು ಹೇಳಿದ್ರು, ನೋಡ್ದೆ ತಾನೆ, ನೋಡ್ದ, ಬಾ. ಈಗ ನಿನಗೆ ಇಷ್ಟು ಅದ್ಭುತ ನಾನು ಮಾಡಿದ್ದೀನಿ ಅಂದರೆ ಈಗ ಮನುಷ್ಯರನ್ನ ಹಿಡಿಯೋನಾಗಿ ಮಾಡ್ತೀನಿ, ಅವಾಗ ಇನ್ನೂ ಎಷ್ಟು ನೋಡ್ತೀಯ. ಸೊ ಸೇವೆ ಮಾಡೋರಿಗೆ, ದೇವ್ರ ಬೈಬಲ್ನ ಹಿಡಿಯೋರಿಗೆ, ಬೈಬಲ್ ಓದೋರಿಗೆ ಮಿರಕಲ್ ಆಗಲೇಬೇಕು. ಯಾಕಂದರೆ ಅವರ್ ಗಾಡ್ ಈಸ್ ಎ ಗಾಡ್ ಆಫ್ ಮಿರಕಲ್ಸ್. ಆಮೆನ್. ಅದ್ಭುತಗಳನ್ನು ಮಾಡುವಂಥ ದೇವರು. ಆಮೆನ್. ಸೊ ಪೇತ್ರನ್ ನೋಡ್ಬಿಟ್ಟು ಅವನಿಗೆ ಒಂಥರ ಆಗೋಯ್ತು. ಅವ್ನು ಬಂದ್ಬಿಟ್ಟು ಡೈರೆಕ್ಟ್ ಕಾಲಿಗೆ ಬೀಳ್ತಾನೆ. ಏನಪ್ಪ ಇದು, ಹೆಂಗೆ ಹ್ಯಾಂಡಲ್ ಮಾಡೋದು ಗೊತ್ತಿಲ್ಲ. ಆಮೇಲೆ ನೋಡಿ, ಒಂದೊಂದು ಸತಿ ದೇವ್ರು ನಿನ್ನನ್ನು ಆಶೀರ್ವದಿಸಿದ್ರೆ ನೀನು ಹ್ಯಾಂಡಲ್ ಮಾಡೋಕ್ಕೆ ಭಯ ಆಗಬೇಕು. ಆ ರೀತಿ ದೇವ್ರು ಆಶೀರ್ವದಿಸ್ತಾರೆ. ಹೆಂಗಪ್ಪ ಹ್ಯಾಂಡಲ್ ಮಾಡಿ, ಹೆಂಗಪ್ಪ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು ಅನ್ನೋದು ಭಯ ಬಂದ್ಬಿಡ್ಬೇಕು. ಹೆಂಗಪ್ಪ ಟ್ಯಾಕ್ಸ್ ಕಟ್ಟೋದು, ಎಷ್ಟು ನಾನು ಟ್ಯಾಕ್ಸ್ ಕಟ್ಟಬೇಕು ಅನ್ನೋ ಥರ ದೇವ್ರ ಪರಿಸ್ಥಿತಿಗಳನ್ನು ಚೇಂಜ್ ಮಾಡ್ತಾರೆ. ಇವನು ಭಯ ಬಂದ್ಬಿಡ್ತು, ಏನಪ್ಪ ದೇವ್ರು ನಮ್ಮನ್ನು ಹಿಂಗೆ ಆಶೀರ್ವದಿಸ್ಬಿಟ್ರಲ್ಲ ಅಂದ್ಬಿಟ್ಟು ಇವಾಗ ಹೋಗಿ ಕಾಲಿಗೆ ಬಿದ್ದುಬಿಟ್ಟು ಕೇಳ್ತಾನೆ, ದೇವ್ರೇ ನಾನು ಇವಾಗ ಏನು ಮಾಡಲಿ? ಇವಾಗ ದೇವ್ರು ಏನು ಹೇಳ್ತಾರೆ ಗೊತ್ತಾ? ನೋಡ್ದೆ ತಾನೆ, ಕಮ್ ಫಾಲೋ ಮೀ. ಸೊ ನಂಬದೇ ಇರೋನು, ಇನ್ನೂ ರಕ್ಷಣೆ ಹೊಂದಿಲ್ಲ, ಇನ್ನೂ ಯೇಸು ಸ್ವಾಮಿನ ಫಾಲೋ ಮಾಡಿಲ್ಲ, ಆಗಲೇ ಮಿರಕಲ್ ನೋಡಿ ಮಿರಕಲ್ ಮಾಡಿ ಅವನ್ನ ಕರೆದ್ರು ಅಂದರೆ, ಇವತ್ತು ನೀವೆಲ್ಲ ದೇವ್ರ ಮಕ್ಕಳು, ಯೇಸು ಸ್ವಾಮಿ ನಂಬಿದ್ದೀರಾ, ಅಪ್ಪ ತಂದೆಯನ್ನು ಕರೀತೀರ, ನಿನಗೆ ಮಿರಕಲ್ ಆಗೋದಿಲ್ವಾ? ಗೆಟ್ ರೆಡಿ ಫಾರ್ ದ ಮಿರಕಲ್ಸ್. ಗೆಟ್ ರೆಡಿ ಫಾರ್ ದ ಮಿರಕಲ್ಸ್. ಆಮೆನ್. ಸೊ ದೇವರು ಅದ್ಭುತ ಮಾಡಿನೇ ಅದೇ ಎವಿಡೆನ್ಸು. ಬಾ, ನನಗೆ ಸೇವೆ ಕರೆದಾಗ ನಾನು ಹೇಳಿದೆ, ಸೇವೆ ಬರಲ್ಲ ದೇವರೇ, ನನಗೆ ಇಷ್ಟದೇ ಇರೋ ಒಂದು ಕೆಲಸ ಪಾಸ್ಟ್ರ್ ಕೆಲಸ. ನಮ್ಮ ಪಾಸ್ಟ್ರು ಅವಾಗೆಲ್ಲ ನಾವು ಒಂದು ಕ್ವಾರ್ಟರ್ಸಲ್ಲಿ ಇದ್ವಿ. ಅದಕ್ಕೆ ಮುಂದೆ ಒಂದು ದಾರಿ ಇತ್ತು, ಹಿಂದೆ ಒಂದು ದಾರಿ ಇತ್ತು. ಅವ್ರು ಮುಂದೆ ಬಂದರೆ ನಾನು ಹಿಂದೆ ಹೊರಟೋಗ್ತಾ ಇದ್ದೆ. ನಮ್ಮ ಅಮ್ಮ ಎಲ್ಲರೂ ಇಲ್ಲೇ ಒಳಗಡೆ ಇರಲಿಲ್ಲ, ಹಿಂದ್ಗಡೆ ಒಂದು ಡೋರಿಂದ ಹೋಗ್ಬಿಡ್ತಾಯಿದ್ದೆ. ಅವ್ರು ಪಾಸ್ಟ್ ಮನೆಗೆ ಬಂದ್ರೆ ಓಡೋಗ್ಬಿಡ್ತಾಯಿದ್ದೆ. ನನಗೆ ಅವ್ರು ನೋಡೋಕ್ಕೆ ಇಷ್ಟ ಇಲ್ಲ, ಮಾತಾಡ್ಸೋಕ್ಕೆ ಇಷ್ಟ ಇಲ್ಲ, ಪ್ರೇಯರ್ ಮಾಡಿಸ್ಕೊಳ್ಳೋಕೆ ಇಷ್ಟ ಇಲ್ಲ. ನಮಗೆ ಆಗದೇ ಇರೋ ಒಂದು ಕೆಲಸ ಇದು. ಆವಾಗ ಒಂದು ಊರಿಗೆ ಹೋಗ್ಬಿಟ್ವಿ. ನಾನು ಅಲ್ಲಿ ತಮಿಳ್ನಾಡಿಗೆ ಹೋಗ್ಬಿಟ್ಟು ಒಂದು ಕಡೆ ಸೆಟ್ಲ್ ಆಗಿಬಿಡೋಣ, ಅಲ್ಲೇ ಕೆಲಸ ಮಾಡೋಣ ಅಂತ ಅಲ್ಲಿ ಹೋದ್ವಿ. ಏನೋ ನಮ್ಮ ಲೈಫ್ ಸ್ಟೋರಿ ಹೇಳಿದ್ರೆ ಇನ್ನೂ 1 hour ಹೋಗುತ್ತೆ. ಸೊ ಸಿಂಪಲ್ಲಾಗಿ ನಾನು ಹೇಳ್ತೀನಿ, ನಾನು ಸೇವೆಗೆ ಬರೋದಕ್ಕಿಂತ ಮುಂಚೆ ನಮ್ಮ ಒಂದು ಪ್ರವಾದಿ ಹೇಳಿದ್ರು, ಒಂದು ಪ್ರವಾದನೆ, ಅವರು ಸ್ವಲ್ಪ ಪ್ರವಾದನೆ ಹೇಳೋರು. ಅವರು ಪ್ರವಾದನೆಯಾಗಿ ನನಗೆ ಹೇಳಿದ್ರು, ಈ ಥರ ದೇವ್ರು ನಿನ್ನೆ ಸೇವೆ ಕರೀತಾ ಇದ್ದಾರಪ್ಪ, ನೀನು ಬರಬೇಕು ಅಂತ. ಸೇವೆಗ ನೋ ವೇ, ಚಾನ್ಸೇ ಇಲ್ಲ ಅಂದ್ಬಿಟ್ಟು ನಾನು ಸೇವೆಗೆ ಬರೋ ಮಾತೇ ಇಲ್ಲ ಅಂತ ಹೇಳ್ಬಿಟ್ಟೆ. ಇಲ್ಲ, ಅಮ್ಮ ಹೇಳಿದ್ರು, ಇಲ್ಲ ನೀನು ಬರಲೇಬೇಕು, ದೇವರು ನಿನ್ನೇ ಕರೆದಿದ್ದಾರೆ ಅಂತೆಲ್ಲ ಹೇಳಿದ್ರು. ನಾನು ಹೇಳಿದೆ, ಇಲ್ಲಮ್ಮ ಸಾರಿ ಮಾಡ್ಕೊಳ್ಳಿ, ಬೇರೆಯವರು ಇದ್ದಾರೆ, ಅವ್ರು ಹೋಗಲಿ, ನಾವು ಇದಕ್ಕೆಲ್ಲ ಬರೋದಿಲ್ಲ, ನಮ್ಗೆ ಆಗಿ ಬರೋಲ್ಲ ಅಂತ. ಅವಾಗ ಅಮ್ಮ ಒಂದು ಮಾತು ಹೇಳ್ಬಿಟ್ರು ಪಟ್ಟಂತ. ಏನಂದರೆ, ನಾನು ಒಂದು ಕಡೆ ಕೆಲ್ಸಕ್ಕೆ ಹೋಗ್ತಾಯಿದ್ದೆ. ತುಂಬ ಕಡೆ ಕೆಲಸ ಮಾಡಿ 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 ಎಲ್ಲ ಕೆಲಸನೂ ಉಲ್ಟಾ ಪಲ್ಟಾ ಆಗೋಯ್ತು. ನಾನು ಹೋಗಿದ್ದ ಕಡೆನೇ, ನಾನು ಎಲ್ಲಿ ಕೆಲ್ಸಕ್ಕೆ ಹೋಗ್ತೀನೋ ಅಲ್ಲಿ ಕೆಲಸ ಕ್ಲೋಸ್ ಆಗೋದು. ಇಲ್ಲ
ನಾನು ಹೋಗಿದ ತಕ್ಷಣ ಅವ್ರು ನನ್ನನ್ನು ಎತ್ತಾಕೋರು, ಇಲ್ಲ ನಾನು ಹೋಗಿದ್ದ ಕಡೆ ಏನಾದರೂ ಎಡ್ಬಟ್ಟು ಏನು ಮಾಡಿದ್ರು ಕೆಲಸಗಳು ಸರಿಗೆ ಸೂಟೇನೇ ಆಗ್ತಾಯಿರಲಿಲ್ಲ. ಸರಿ ಓಕೆ ಅಂತ ಹೇಳಿ ಒಂದು ಕಡೆ ಒಂದು ಒಳ್ಳೆ ಕೆಲಸ ಸಿಕ್ತು. ಸರಿ ಅಪ್ಪ ಲೈಫಲ್ಲಿ ಸೆಟ್ಲ್ ಆದ್ವಿ ಅನ್ನೋ ಥರ ಅಲ್ಲಿ ಹೋದ್ವಿ. ಅಲ್ಲಿ ಒಂದಮ್ಮ ಬಂದ್ಬಿಟ್ಟು ನೀನೇನು ಪ್ರೇಯರ್ ಮಾಡ್ಸೋಕ್ಕೆ ಅಂತ ಕರಿತಾ ಇದ್ದಾರೆ ಅಂತ ನಮ್ಮಮ್ಮನಿಗೆ ಹೇಳಿ, ನಮ್ಮಮ್ಮ ಹೇಳಿ ಬಾಪ ಪ್ರೇಯರ್ ಮಾಡಿಸ್ಕೊಂಡು. ನಾನು ಹೇಳಿದೆ ನಾನು ಬರಲ್ಲಮ್ಮ ನೀನೇ ಹೋಗು. ಇಲ್ಲಪ್ಪ ನೀನು ಬಾ ಒಂದು ಸತಿ ಪ್ರೇಯರ್ ಮಾಡಿಸ್ಕೊಂಬಿಡು ಅಂತ ನಾನು ಫೋರ್ಸ್ ಮಾಡಿ ಅಮ್ಮನ ಹತ್ರ ಕರ್ಕೊಂಡೋದು. ಆ ಅಮ್ಮ ನಾನು ನೋಡಿದ ತಕ್ಷಣವೇ ಒಂದು ಮಾತು ಹೇಳಿದ್ರು, ನೀನು ಕೆಲಸ ಮಾಡ್ತಾ ಇದೆಯಲ್ವಾ, ದೇವ್ರು ನಿನ್ನ ಸೇವೆಗೆ ಕರೆದಿದ್ದಾರೆ. ಸರಿ ಆಯಿತು ಅಂತ ಹೇಳಿದೆ. ನೀನು ಸೇವೆಗೆ ಬರಬೇಕು ಅಂದರು. ನಾನು ಹೇಳಿದೆ ಇಲ್ಲ ಬರಲ್ಲ ಅಂತೇಳಿ. ಎಲ್ಲಿ ಕೆಲಸ ಮಾಡ್ತಾಯಿದ್ಯಾ ಅಂದ್ರೆ ನಾನು ಹೇಳಿದೆ ಈ ಥರ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಸರಿ ಇವತ್ತು ನಾನು ಹೇಳ್ತೀನಿ ಒಂದು ನೀನು ಬರೆದಿಟ್ಕೋ, ನೀನು ಕೆಲಸ ಮಾಡೋ ಕಂಪನಿ 3 ತಿಂಗಳಲ್ಲಿ ಮುಚ್ಚಿಬಿಟ್ರೆ ಕೆಲಸಕ್ಕೆ ನೀನು ಆಮೇಲೆ ಸೇವೆಗೆ ಬರ್ತೀಯ ಅಂದರು. ಆವಾಗ ನಾನು ಯೋಚನೆ ಮಾಡಿದೆ, ಏನು 3 ತಿಂಗಳಲ್ಲಿ ಕೆಲಸ ಮಾಡೋ ಕಂಪನಿ ಮುಚ್ಚಿಬಿಡುತ್ತಾ? ಇಂಪಾಸಿಬಲ್. ಇದು ಹಿಂಗೆ ಈಗೂ ಉಂಟೆ ಅನ್ನೋ ಥರ ಇತ್ತು. ಅವಾಗ ಅವ್ರು ಹೇಳಿದ್ರು 3 ತಿಂಗಳು ಟೈಮ್ ಕೊಡ್ತೀನಿ, 3 ತಿಂಗಳೊಳಗಡೆ ನೀನು ಕೆಲಸ ಮಾಡೋ ಕಂಪನಿ ಕ್ಲೋಸ್ ಮಾಡ್ತಾರೆ, ಆಮೇಲೆ ನೀನು ಸೇವೆಗೆ ಬರ್ತೀಯಾ ನೋಡು ಹೋಗ ಅಂದ್ಬಿಟ್ಟು. ನಾನು ಈ ಅಮ್ಮ ಹೇಳಿದ್ದನ್ನು ಜ್ಞಾಪನಕ್ಕೆ ಇಟ್ಕೊಂಡಿಲ್ಲ, ಮರ್ತುಬಿಟ್ಟೆ. ಆಮೇಲೆ ಮನೆಗೆ ಬಂದ್ಬಿಟ್ಟು ನಾನು ಹೇಳಿದೆ, ನಮ್ಮ ಅಮ್ಮನಿಗೆ ಹೇಳಿದೆ, ನೋಡ್ದ ಏನಾದರೂ ಜೋಕ್ ಮಾಡಬೇಕು, ಈ ಥರನ ಜೋಕ್ ಮಾಡ. ಆ ಅಮ್ಮ ಒಂದೇ ಸ್ಥಿತಿ ಇಷ್ಟು ಕತೆ ಬಿಟ್ಬಿಟ್ರು, ಕಂಪನಿನೇ ಮುಚ್ಚಿಬಿಡುತ್ತಂತೆ. ನಾನು ಒಂದು ಕಂಪನಿಯಲ್ಲಿ ತಮಿಳ್ನಾಡಲ್ಲಿ ಒಂದು ಕಂಪನಿ, ಅದು ಚೆನ್ನಾಗಿ ಎಷ್ಟೋ ವರ್ಷದಿಂದ ಓಡ್ತಾ ಇದ್ದಿದ್ದು ಕಂಪನಿನೇ. ಆ ಕಂಪನಿಯಲ್ಲಿ ನನಗೊಂದು ಸೂಪರ್ವೈಸರ್ ಥರ ಒಂದು ಇನ್ಚಾರ್ಜ್ ಕೆಲಸ ಕೊಟ್ಟಿದ್ರು. ಎಲ್ಲ ನಾನು ನೋಡ್ಕೊಳ್ಳೋ ಥರ ಲೆಕ್ಕ ಎಲ್ಲ ಬರೆದಿಟ್ಕೊಳ್ಳೋದು, ಎಷ್ಟು ಹೋಗ್ತು ಬಂತು ಅಂದ್ಬಿಟ್ಟು ಅದೆಲ್ಲ ನಾನು ನೋಡಿಕೊಂಡು ಅಲ್ಲಿ ಇರ್ತೆ. ಅವಾಗ ಫಸ್ಟ್ ಟೈಮ್ ಸೂಪರ್ವೈಸರ್ ಕೆಲಸ ನನಗೆ ಸಿಕ್ಕಿದ್ದು. ಇದಕ್ಕಿಂತ ಮುಂಚೆ ಕೆಲಸಗಳೆಲ್ಲ ಏನೋ ಕೈಗೆ ಸಿಕ್ತು ಬಾಯಿಗೆ ಸಿಕ್ತು ಅನ್ನೋ ಥರ ಇತ್ತು. ಸಡನ್ನಿಗೆ ಲೈಫಲ್ಲಿ ಫಸ್ಟ್ ಟೈಮ್ ಸೂಪರ್ವೈಸರ್ ಅಂದ್ಬಿಟ್ರೆ ನನಗೆ ಒಂದು ಡೌಟು, ಏನಪ್ಪ ನಾವು ಸೂಪರ್ವೈಸರ್ಗೆಲ್ಲ ಲೈಕೆ ಇಲ್ವಲ್ಲ, ನಮಗೆ ಇದು ಕೊಟ್ಬಿಟ್ರಲ್ಲ ಅಂದ್ಬಿಟ್ಟು ಫುಲ್ ಖುಷಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಆವಾಗ ಆ ಅಮ್ಮ ಹೇಳಿದ್ದು ನಾನು ಮರ್ತುಬಿಟ್ಟೆ. 1 ತಿಂಗಳು ಹೋಯ್ತು, 2 ತಿಂಗಳು ಹೋಯ್ತು, 3ನೇ ತಿಂಗಳು ಆ ಕಂಪನಿಯಲ್ಲಿ ಸ್ವಲ್ಪ ಬಿಸ್ನೆಸ್ ಎಡ್ವರ್ಟ್ ಆಯಿತು. ಸ್ವಲ್ಪ ಎಡ್ವರ್ಟ್ ಆಗಿದ್ಮೇಲೆ ನನಗೆ ಸ್ವಲ್ಪ ಆವಾಗ ಒಂದು ವೇಳೆ ಈ ಅಮ್ಮ ಹೇಳಿದ್ದು ನಿಜ ಆಗ್ಬಿಡ್ತು ಅದು ಸ್ವಲ್ಪ ಡೌಟ್ ಬಂತು. ಸರಿ ಇನ್ನೂ 3ನೇ ತಿಂಗಳು ತಾನೇ ಸ್ಟಾರ್ಟ್ ಆಯಿತು, ಅದೆಲ್ಲ ಎಲ್ಲಿ ನಡೆಯುತ್ತೆ ಅಂತ ಹಂಗೆ ಹೋಗ್ತಾಯಿತ್ತು. ಕರೆಕ್ಟಿಗೆ 3ನೇ ತಿಂಗಳು ಬರೆದು ಆ ಮಧ್ಯದಲ್ಲಿ ಅವ್ರು ಬರ್ತಾ ಇರುವಂಥ ಆರ್ಡರ್ಸ್ಗಳೆಲ್ಲ ಕ್ಯಾನ್ಸಲ್ ಆಯಿತು. ಆವಾಗ ನನಗೆ ಸ್ವಲ್ಪ ಡೌಟ್ ಆಯಿತು, ನಿಜವಾಗ್ಲೂ ದೇವರಿದ್ದಾರಾ? ಕಂಪನಿ ಮುಚ್ಚೋದು, ಒಬ್ಬ ಮನುಷ್ಯನಿಗಾಗಿ ಅಲೆಗಳು ಬರೋದು, ಇದೆಲ್ಲ ಯೋನ ಇಂಥದ್ದು ಕತೆಗಳೆಲ್ಲ ಕೇಳಿದೆ. ಆ ಅಮ್ಮ ಹಿಂಗೂ ಹೇಳಿದ್ರು, ನೋಡಪ್ಪ ನೀನು ಯೋನ ಅಂತಾರ, ನೀನು ಬಂದಿಲ್ಲ ಅಂದರೆ ಬೋಟ್ಗೆ ಹೆಂಗೆ ಪ್ರಾಬ್ಲಮ್ಮು, ನೀನು ಬಂದಿಲ್ಲ ಅಂದರೆ ನಿಮ್ಮ ಕಂಪನಿಗೆ ಪ್ರಾಬ್ಲಮ್ ಅಂದ್ಬಿಟ್ರು. ನನಗೆ ಒಂದೇ ಟೆನ್ಷನ್ ಆಗೋಯ್ತು, ಏನಪ್ಪ ಇದು ಹಿಂಗೆ ಹೇಳ್ತಾ ಇದ್ದಾರೆ, ನಿಜ ಇಲ್ಲ ಇದಾಗಬಾರ್ದು, ಇದೆಲ್ಲ ನಡೆಯೋದಿಲ್ಲ, ನಾನು ಇವಾಗ ಸೂಪರ್ವೈಸರು, ಹಿಂಗೆ ಅಂತ ಹೊರಡುತ್ತೆ. ಸುಮ್ಮನೆ ಹಿಂಗೆ ಯೋಚನೆ ಮಾಡ್ಕೊಂಡು ಹಂಗೆ ಇದೆ. 3ನೇ ತಿಂಗಳು ಬಂದಾಗ ಎಲ್ಲ ಆರ್ಡರ್ಸ್ಗಳು ಸ್ವಲ್ಪ ಡೌನ್ ಬಂದ್ಬಿಡ್ತು. ಅಲ್ಲಿರೋ ಓನರ್ಗೂ ತಲೆ ಕೆಟ್ಟೋಯ್ತು, ಏನಿದು ಇಷ್ಟು ವರ್ಷದಿಂದ ಓಡ್ತಾ ಇರೋ ಕಂಪನಿ ಹಿಂಗೆ ಆಗೋಯ್ತಲ್ಲ ಅಂತ. ಆವಾಗ ಲಾಸ್ಟಿಗೆ ನೋಡಿದ್ರೆ ಅವ್ರು ಒಂದು ಕಡೆ ಹೋದರು, ಎಲ್ಲ ಆರ್ಡರ್ಸು ₹1 ₹2 ಹೆಚ್ಚು ಕಡಿಮೆಯಲ್ಲಿ ಆರ್ಡರ್ಸ್ ಫುಲ್ ಕ್ಯಾನ್ಸಲ್ ಮಾಡಿಬಿಟ್ರು. ಈ ಓನರ್ ತುಂಬ ಬೇಜಾರಾಗಿ ಮನೆಗೆ ಹೋಗ್ಬಿಟ್ರು. ಮನೆಗೆ ಹೋಗಿದ ಮೇಲೆ ಮನೆಯಿಂದ ಆಫೀಸಿಗೆ ಫೋನ್ ಮಾಡಿದ್ರು, ಈ ಥರ ನೀನು ಸ್ವಲ್ಪ ಮನೆಗೆ ಬಂದ್ಬಿಟ್ಟು ಹೋಗ್ಬಾ ಅಂತ. ಸರಿ ಓನರ್ ಕರೀತಾ ಇದ್ದಾರಲ್ಲ ಅಂತ ನಾನು ಅವ್ರ ಮನೆಗೆ ಹೋಗಿ ಕುಂತ್ಕೊಂಡು ಮಾತಾಡಿದೆ. ಆವಾಗ ಅವ್ರು ಹೇಳಿದ್ರು, ಈ ಥರ ನಾನು ಒಂದು ಕಂಪನಿ ಆರ್ಡ್ರ್ ಇತ್ತು, ಆ ಆರ್ಡ್ರ್ ಕ್ಯಾನ್ಸಲ್ ಆಗೋಯ್ತು, ಸೊ ನನಗೆ ಕಂಪನಿಗೆ ಬರೋಕ್ಕೆ ಇಷ್ಟ ಇಲ್ಲ, ನೀನೇನು ಮಾಡು, ನನಗೊಂದು ಹೆಲ್ಪ್ ಮಾಡು ಅಂದೆ. ಏನು ಅಂದೆ. ಅವ್ರು ಹೇಳಿದ್ರು, ನಾನು ಅಲ್ಲಿ ಬಂದು ಲಾಕ್ ಹಾಕಕ್ಕೆ ನನಗೆ ಮನಸ್ಸಿಲ್ಲ, ದಯವಿಟ್ಟು ನೀನೇ ಸ್ವಲ್ಪ ಲಾಕ್ ಹಾಕ್ಬಿಟ್ಟು ಬೀಗಿದ ಕೈ ಎತ್ಕೊಂಬಂದು ನನ್ನ ಕೈ ಕೊಡು ಅಂದರು. ಸರಿ ಸರ್ ಅಂತ ಹೋಗಿ ಗಾಡಿಯಲ್ಲಿ ಯೋಚನೆ ಮಾಡ್ಕೊಂಡೇ ಹೋದೆ, ಈ ಅಮ್ಮ ಹೇಳಿದ್ದು ಏನಪ್ಪ ಹಿಂಗಾಗೋಯ್ತಾ ಅಂತ. ಕರೆಕ್ಟಿಗೆ ಆ ಅಮ್ಮ ಹೇಳಿ 3ನೇ ತಿಂಗಳಿಗೆ ಅದೇ ಲಾಸ್ಟ್ ಡೇ, 3ನೇ ತಿಂಗಳಿಗೆ ಅದು ಲಾಸ್ಟ್ ಡೇ. ಆವಾಗ ಆ ಕಂಪನಿನ ನನ್ನ ಕೈಯಾರೆ ನಾನೇ ಏನು ಮಾಡಿದೆ, ಶೆಟ್ರ್ ಹಾಕಿ ಕ್ಲೋಸ್ ಮಾಡಿಬಿಟ್ಟು ಆವಾಗ ನಾನು ತಿರ್ಗಾ ಅಮ್ಮನ ಹುಡ್ಕೊಂಡು ಇವಾಗ ಏನಪ್ಪ ಮಾಡೋದು, ಇವಾಗ ನೆಕ್ಸ್ಟ್ ಏನಂತ. ಆವಾಗ ಅವ್ರು ಹೇಳಿದ್ರು, ನೋಡಪ್ಪ ನೀನು ದೇವ್ರ ಸೇವೆಗಾಗಿ ಕರೆಯಲ್ಪಟ್ಟವನು, ನೀನು ಸೇವೆ ಮಾತ್ರನೇ ಮಾಡಬೇಕು,
ಅಂತ ಹೇಳಿ ಅವಾಗ ತಮಿಳ್ನಾಡಿಂದ ತಿರ್ಗಾ ಅಮ್ಮ ಏನು ಹೇಳಿದ್ರು, ನೀನು ಕರ್ನಾಟಕಕ್ಕೆ ದೇವ್ರು ಕರ್ಕೊಂಡು ಹೋಗ್ತಾರೆ, ನೀನು ಬ್ಯಾಂಗ್ಳೂರಿಗೆ ಹೋಗು, ಬ್ಯಾಂಗ್ಳೂರಲ್ಲಿ ದೇವ್ರು ನಿನಗೆ ಅಂತ ಕೆಲವರು ಜನರನ್ನ ಇಟ್ಟಿದ್ದಾರೆ, ಆ ಜನರೇ ಇವತ್ತು ಆ ಎಲ್ರೋಯಲ್ಲಿ ಇಲ್ಲಿ ಕುಂತಿರೋದು, ಆ ಜನರನ್ನ ದೇವ್ರು ಅವತ್ತೇ ನನಗೆ ಹೇಳ್ಬಿಟ್ರು ಎಷ್ಟು ವರ್ಷದಿಂದ. ಸೊ ನನಗೆ 20 ವರ್ಷದ ಮುಂಚೆನೇ ದೇವ್ರು ಏನು ಹೇಳ್ಬಿಟ್ರು ಅಂದರೆ, ನಿನಗೆ ಅಂತ ಕೆಲವ್ರನ್ನ ನಾನು ಕಳಿಸ್ತೀನಿ, ಅವ್ರು ನಿನ್ನ ಜೊತೆ ಇರ್ತಾರೆ, ನಿನ್ನ ಚರ್ಚಿಗೆ ಬರ್ತಾರೆ ಅಂತ. ಸೊ ಯಾರೆಲ್ಲ ಇಲ್ಲಿ ಒಳಗಡೆ ಬರ್ತಾರೋ, ಯಾರೆಲ್ಲ ನನಗೆ ಕನೆಕ್ಟೆಡ್ ಆಗಿದ್ದಾರೋ, ದೇ ಆರ್ ಆಲ್ ಸೆಂಡ್ ಫ್ರಮ್ ಗಾಡ್. ಅವರೆಲ್ಲ ದೇವರಿಂದ ಕಳಿಸ್ಬಿಟ್ಟಾರೆ. ಅದಕ್ಕೆ ನೋಡಿ, ಕೆಲವರು ಬಂದರೆ ನಾನು ಆಶ್ಚರ್ಯ ಪಡಲ್ಲ, ಕೆಲವರು ಹೋದ್ರೂ ಆಶ್ಚರ್ಯ ಪಡೋದಿಲ್ಲ. ಯಾರು ನನ್ನ ಜೊತೆ ನಿಲ್ತಾರೋ ದೇವ್ರ ಚಿತ್ತ. ಸೊ ನಾನು ಈ ಥರ ಒಂದು ಎವಿಡೆನ್ಸ್ನ ನೋಡ್ಬಿಟ್ಟು, ಇವಾಗ ಪೇತ್ರನ ನೋಡ್ಬಿಟ್ಟು ಮೀನನ್ನು ನೋಡಿ ಅಯ್ಯೋ ಅಂತ ಆಶ್ಚರ್ಯಪಟ್ಟನು, ಆ ಥರ ಕಂಪನಿ ಮುಚ್ಚಿದ ಮೇಲೆ ನಾನು ಆಶ್ಚರ್ಯಪಟ್ಟು ಸೇವೆಗೆ ಬಂದವನು. ಸೊ ಅವಾಗ ಅಮ್ಮ ಹೇಳಿದ್ರು, ನಿನಗೆ ಅಂತ ಒಂದು ಕಂಪನಿನೂ ದೇವ್ರು ಕ್ಲೋಸ್ ಮಾಡ್ತಾರೆ, ನಿನಗೆ ಅಂತ ಒಂದು ಕಂಪನಿನೂ ದೇವ್ರು ಏನು ಮಾಡ್ತಾರೆ. ನೋಡಿ, ಫಸ್ಟ್ ಗಾಸ್ಪಲ್ ಯಾರು ಗೊತ್ತಾ ಮಾತಾಡಿದ್ದು ನಾನು? ಆ ಕಂಪನಿ ಓನರ್ಗೇನೆ. ಅವ್ರಿಗೆ ಹೇಳಿದೆ, ಈ ಥರ ನನಗೆ ಈ ಥರ ಒಂದು ಪ್ರವಾದನೆ ಬಂತು, ದೇವ್ರು ನನಗೆ ಈ ಥರ ಸೇವೆ ಕರೀತಾರೆ, ನಾನು ಇಲ್ಲಿ ಕೆಲಸ ಮಾಡಿದ್ದಕ್ಕೆ ಕಂಪನಿ ಈ ಥರ ಆಯಿತು, ನಾನು ಬಿಟ್ಟೋಗಿದ್ಮೇಲೆ ನಿಮ್ಮ ಕಂಪನಿ ಮತ್ತೆ ಅವ್ರ ಕಂಪನಿ ಓಪನ್ ಮಾಡಿದ್ರು. ಆಮೇಲೆ ಇವಾಗ ಪಿಕ್ಚರ್ ಸರಿಯಾಗಿ ಮುಗ್ದಿಲ್ಲ ಅಂದರೆ ಎಲ್ಲರೂ ಯೋಚನೆ ಮಾಡ್ತಾರೆ, ಈ ಪಾಸ್ಟ್ ಕಂಪನಿ ಮುಚ್ಚಿಬಿಟ್ಟು ಬಂದುಬಿಟ್ರೆ ಪಾಪ ಆ ದೇವ್ರು ಆ ಓನರ್ ಗತಿ ಏನು, ಓನರ್ಗೆ ಹಿಂಗೆ ಗತಿ ಅಂದರೆ ಇವ್ರು ನಂಬ್ಕೊಂಡಿರೋ ನಮ್ಮ ಗತಿ ಹೇಗೆ. ಅದಕ್ಕೆ ಪಿಕ್ಚರಲ್ಲಿ ಯಾವಾಗಲೂ ಕ್ಲೈಮ್ಯಾಕ್ಸ್ ತೊಗೊಂಬರ್ಬೇಕು, ಆ ಕ್ಲೈಮ್ಯಾಕ್ಸ್ ಕರೆಕ್ಟಾಗಿ ಇರಬೇಕು. ಸೊ ಆವಾಗ ಆಮೇಲೆ ಅವ್ರ ಕಂಪನಿ ಓಪನ್ ಆಯಿತು, ಅವರು ಇವಾಗ ಚೆನ್ನಾಗಿದ್ದಾರೆ. ಸೊ ನನಗೆ ದೇವರು ಈ ಥರ ಕರ್ಕೊಂಬರ್ಬೇಕಾದ್ರೆ ಸೇವೆಗೆ, ಈ ಶೋಡ್ ಮೀ ದ ಎವಿಡೆನ್ಸ್. ಈ ಥರ ದೇವ್ರು ನನಗೆ ಗುರುತುಗಳನ್ನ ಇಟ್ಟೇ ಸೇವೆಗೆ ನನ್ನೇನೇನು ಮಾಡಿದ್ರು, ಬಾಪ ಅಂತ ಕರೆದ್ರು. ಅದಕ್ಕಿಂತ ಮುಂಚೆನೇ ನಾನು ಇನ್ನೊಂದು ಸ್ಟೋರಿ ಇತ್ತು. ಅದು ಹೆಂಗೆ ಅಂದರೆ, ನಾನು ಸೇವೆ ಮಾಡ್ತೀನಿ ಅಂತ ಕಮಿಟ್ ಮಾಡಿದ್ದೆ, ಸೇವೆಗೆ ಅಂತ ಒಪ್ಪಿಸ್ಕೊಟ್ಬಿಟ್ಟಿದ್ದೆ. 2 ವರ್ಷ ಬೈಬಲ್ ಕಾಲೇಜ್ ಓದಿದೆ, ಚರ್ಚಲ್ಲೇ 2 ವರ್ಷ ಇದ್ದೆ. ತಿರ್ಗಾ ಅಲ್ಲೊಂದು ಎಡವಟ್ಟಿಂದ ತಿರ್ಗಾ ಆಚೆ ಓಡಿ ಬಂದಿದ್ದು. ಆವಾಗಲೇ ಈ ಅಮ್ಮನ ಕೈಗೆ ಸಿಕ್ಕಾಕೊಂಡಿದ್ದು ನಾನು. ಓಕೆನಾ? ನಾನು ಸೇವೆ ಮಾಡ್ತೀನಿ ಅಂತ ನಾನೇ ಒಪ್ಪಿಸ್ಕೊಟ್ಟೆ, ನಾನು ದೇವ್ರಿಗಾಗಿ ಅದು ಮಾಡಬೇಕು, ಇದು ಮಾಡಬೇಕು. ಸೊ ಪ್ರಾಫಸಿ ಹೆಂಗೆ ಅಂದರೆ, ನಾನು ಎತ್ತಿರೋ ತೀರ್ಮಾನನ ಕರೆಕ್ಟ್ ಮಾಡೋದಕ್ಕೇ ಪ್ರಾಫಸಿ. ನೀವು ಹೋಗ್ಬಿಟ್ಟು ನೆಕ್ಸ್ಟ್ ಫಿಲಿಪ್ ಪಾಸ್ಟರ್ ಥರ ನಾನು ಹೋಗಿ ಕೇಳೋಣ ನನಗೆ ಸೇವೆ ಆಯಿತಾ ಅಂತ ನೀವು ಹೋಗಿ ಎಲ್ಲಾದರೂ ಹುಡ್ಕೊಂಡು ಊರಿಗೆ ಪ್ರಾಪರ್ಟಿನ ಹುಡ್ಕೊಂಡು ಹೋಗಬಾರ್ದು. ಇವಾಗ ನನ್ನ ಸ್ಟೋರಿ ಹಿಂಗೆ ಹೇಳಿದ ತಕ್ಷಣ ಎಲ್ಲರ ಮೈಂಡ್ಗೆ ಹೆಂಗೆ ಗೊತ್ತಾ ಬರುತ್ತೆ, ಓಹೋ ಹಂಗಾದರೆ ಇವ್ರಿಗೆ ಒಂದು ಪ್ರಾಫಸಿ ಹೇಳಿದ್ದಾನೆ, ಇವಾಗ ನಾವು ಯಾವ ಪ್ರಾಫಸಿನ ಹುಡ್ಕೊಳ್ಳೋಣ, ಸೊ ಈ ಊರಿಗೆ ಹೋಗೋಣ, ತಮಿಳ್ನಾಡಿಗೆ ಹೋಗೋಣ ಅಂತ ಇವಾಗ ಟಿಕೆಟ್ ಬುಕ್ ಮಾಡೋದ್ರಲ್ಲಿ ಇರಬೇಡಿ. ಸೊ ಇವರು ಸುಮ್ಮನೆ ನನ್ನನ್ನು ಏನು ಮಾಡಿದ್ರು ಗೊತ್ತಾ, ಸುಮ್ಮನೆ ನನ್ನನ್ನು ಕರೆಕ್ಟ್ ಮಾಡಿದ್ರು. ಏನಕ್ಕೆ ಕರೆಕ್ಟ್ ಮಾಡಿದ್ರು ಗೊತ್ತಾ, ನೀನು ಸೇವೆಗೆ ಅಂತ ಒಪ್ಪಿಸ್ಕೊಟ್ಟಲ್ಲ, ಯಾಕಪ್ಪ ಹಿಂಗೆ ಬಂದೆ ಅಂದ್ಬಿಟ್ಟು ನನಗೆ ವಾರ್ನ್ ಮಾಡೋದಕ್ಕಾಗಿ ಒಂದು ಪ್ರವಾದಿನ ಕಳಿಸಿದ್ರೆ ಹೊರತು, ಪ್ರವಾದಿ ಹೇಳೋದಕ್ಕಿಂತ ಮುಂಚೆನೇ ಐ ಡೆಡಿಕೇಟೆಡ್ ಮೈ ಲೈಫ್ ಟು ಗಾಡ್. ಅದಕ್ಕಿಂತ ಮುಂಚೆನೇ ನಾನು ಸೇವೆ ಮಾಡಬೇಕಂತ ಒಪ್ಪಿಸ್ಕೊಟ್ಟು ಬೇಡ ಅಂತ ಓಡಿ ಬಂದವನು. ಆಮೇಲೆ ಒಂದು ಪ್ರವಾದಿ ಮುಖಾಂತರ ಇನ್ನೊಂದು ಟಿಸ್ಟ್ ಕೊಟ್ಟು ದೇವ್ರು ನನ್ನನ್ನು ಕರ್ಕೊಂಬಂದರು. ಸೊ ಎಲ್ಲನೂ ಹೋಗಿ ಪ್ರಾಫಸಿ ಕೇಳಬೇಕು, ಪ್ರಾಫಟ್ ಹೇಳ್ದಂಗೆ ಕೇಳಬೇಕು ಅಂದ್ಬಿಟ್ಟು ವಾಕ್ಯನ ಬಿಟ್ಬಿಟ್ಟು, ಇವತ್ತು ನೋಡಿ, ಇವತ್ತು ಕೆಲವರು ವಾಕ್ಯನೆಲ್ಲ ಸ್ಟ್ರೈಟ್ ಹೋಗಿ ಪ್ರವಾದನೆ ಕೈಗೆ ನೀವೇನು ಮಾಡ್ತೀರಾ, ಇನ್ನೂ 3 ತಿಂಗಳಲ್ಲಿ ನಿನಗೆ ಇದಾಗುತ್ತೆ, ಇನ್ನೂ 6 ತಿಂಗಳಲ್ಲಿ ಅದಾಗುತ್ತೆ, ಇಂಥದಕ್ಕೆಲ್ಲ ಹೋಗ್ಬಾರ್ದು. ಫಸ್ಟ್ ವರ್ಡ್ ಆಫ್ ಗಾಡ್. ನೋಡಿ, ಪ್ರಾಫಸಿ ಬೇಕು ಅಂದರೆ ದೇವರೇ ನಿನ್ನ ಹತ್ರ ಕಳಿಸ್ಕೊಡ್ತಾರೆ. ಪ್ರಾಫಸಿಗಾಗಿ ನೀನೇ ಪ್ರಾಫಟ್ನ ಹುಡ್ಕೊಂಡು ಹೋಗೋದು ನೀನು ಶಾಸ್ತ್ರ ಕೇಳ್ದಂಗೆ. ಆವಾಗ ನೀನು ಗಿಣಿ ನೋಡ್ಕೊಂಡು ಹೋಗ್ತಾಯಿದ್ದೆ, ಇವಾಗ ಪ್ರವಾದಿ ನೋಡ್ಕೊಂಡು ಹೋಗ್ತಾಯಿದ್ದೆ ಅಷ್ಟೇ. ಒಳ್ಳೆ ಕಾಲ ಹುಡ್ತು ಗಿಳಿ ಎತ್ಕೊಡಮ್ಮ ಒಂದು ಒಳ್ಳೆಯದನ್ನು ಅಂದಾಗ ಅದೊಂದು ಪೋಸ್ಟ್ ಎತ್ಕೊಡ್ತು, ಅದರಲ್ಲಿ ಹೇಳಿ ಓದ್ದಂಗೆ ಇವತ್ತು ನಿನಗೊಂದು ಒಳ್ಳೆ ಕಾಲ ಹುಟ್ಟುತ್ತೆ ಅಂತ ಅಲ್ಲಿ ಇಲ್ಲಿ ಹೋಗ್ಬಿಡ್ಬಾರ್ದು. ನೋಡಿ, ದೇವ್ರು ನಿನ್ನ ಜೊತೆ ಮಾತಾಡಬೇಕು ಅಂತ ಇದ್ದರೆ ನಿನಗೆ ಅಂತ ಯಾರಾದರೂ ಪ್ರಾಫಸಿ ಕಳಿಸ್ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ, ಸ್ಟ್ಯಾಂಡ್ ಆನ್ ದ ವರ್ಡ್ ಆಫ್ ಗಾಡ್. ಈ ವಾಕ್ಯ ಏನು ಹೇಳುತ್ತೋ ಅದರಲ್ಲಿ ನಿಂತ್ಕೊಳ್ಳಿ, ಇದು ಒಂದು ಸಾಕು ನಿನಗೆ. ಇಫ್ ಇಟ್ ಈಸ್ ನೀಡೆಡ್, ಗಾಡ್ ವಿಲ್ ಸೆಂಡ್ ಯು ಎ ಪ್ರಾಫಿಟ್. ಇಫ್ ಇಟ್ ಈಸ್ ನೀಡೆಡ್, ಬೇಕು ಅಂದರೆ ಕಳಿಸ್ಕೊಡ್ತಾರೆ. ಸೊ ಎಲ್ಲನೂ ಪ್ರಾಫಿಟ್ ಕೆಳಗಡೆ ಪ್ರಾಫಸಿ ಕೇಳ್ಬಿಟ್ಟೆ ಮಾಡಬೇಕು ಅಂತಿಲ್ಲ. ಒಂದು ಅಂಗಡಿ ಓಪನ್ ಮಾಡ್ಬೇಕಾದ್ರೆ ಕೇಳೋಣ ಪ್ರಾಫಸಿ ಎಷ್ಟನೇ ತಿಂಗಳಿಗೆ ಓಪನ್ ಮಾಡಬೇಕು, ಯಾವ ಟೈಮ್ಗೆ ಓಪನ್ ಮಾಡಬೇಕು, ಯಾವ ದಿನ ಓಪನ್ ಮಾಡಬೇಕು, ಇದಕ್ಕೆಲ್ಲ ನೋಡಿ ಇವತ್ತು ಕೆಲವರು ಕ್ರೈಸ್ತರು ಹೆಂಗೆ ಗೊತ್ತಾ, ಎಲ್ಲನೂ ಪ್ರಾಫಸಿ ಕೇಳ್ಕೊಂಡು ಮಾಡ್ತಾರೆ. ಇಟ್ಸ್ ರಾಂಗ್. ಸ್ಟ್ಯಾಂಡ್ ಆನ್ ದ ವರ್ಡ್ ಆಫ್ ಗಾಡ್. ನಿಮಗೆ ಪ್ರಾಫಸಿನೇ ಬಂದಿಲ್ಲ ಅಂದರು, ಇವತ್ತು ವಾಕ್ಯದ ಮೂಲಕ ಬರೋ ಪ್ರಾಫಸಿನೇ 100% ಪರ್ಫೆಕ್ಟ್. ಪ್ರಾಫಸಿ ಹೇಳೋದು ಒಂದು ವೇಳೆ ನೆರವೇರಿದ್ರೂ ನೆರವೇರ್ಬೋದು,
ನೆರವೇರಿಲ್ಲ ಅಂದ್ರೂ ನೆರವೇರಲ್ಲ. ಆದರೆ ವಾಕ್ಯ ಮಾತ್ರ, ಇವತ್ತು ಮಾತಾಡಿದಂಥ ವಾಕ್ಯ ಮಾತ್ರ ನಿನ್ನನ್ನು ಆಶೀರ್ವದಿಸೇ ಅನ್ನೋದ್ರಲ್ಲಿ ಯಾವ ವಿಧವಾದಂಥ ಸಂದೇಹ ಇಲ್ಲ. ಆಮೇಲೆ ಈ ರೀತಿ ಎವಿಡೆನ್ಸ್ನ ನೋಡಿ ಪೇತ್ರನ ಸೇವೆಗೆ ಬಂದ. ಅದೇ ರೀತಿನ ನಾನು ಎವಿಡೆನ್ಸ್ ನೋಡಿಬಿಟ್ಟೆ ಇವತ್ತು ಎಲ್ಲರೂ ಈ ಚರ್ಚನ್ನ ನಾನು ಓಪನ್ ಮಾಡಿರೋದು, ಆನ್ಲೈನ್ ಮಾತಾಡ್ತಾ ಇರೋದು. ಸೊ ಇಫ್ ಯು ಆರ್ ಕನೆಕ್ಟೆಡ್ ವಿತ್ ಮೀ, ನೀವು ನನ್ನ ಜೊತೆ ಕನೆಕ್ಟೆಡ್ ಆಗಿದ್ದೀರಾ ಅಂದರೆ ದಿಸ್ ಇಸ್ ದ ವಿಲ್ ಆಫ್ ಗಾಡ್. ಇದು ಯಾವುದೋ ಒಂದು ಸಡನ್ನಿಗೆ ಇನ್ಸಿಡೆನ್ಸ್ ಅಲ್ಲ, ಇದು ಒಂದು ಕೋಇನ್ಸಿಡೆನ್ಸ್ ಅಲ್ಲ. ದೇವರು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ನನ್ನನ್ನು ನಿಮ್ಮೊಂದಿಗೆ ಕನೆಕ್ಟ್ ಮಾಡಿದ್ದಾರೆ. ಸೊ ಕನೆಕ್ಟ್ ಮಾಡಿರೋದು ನಿಜವಾದರೆ ನಿಮ್ಮ ಫೈನಾನ್ಷಿಯಲ್ ಲೆವೆಲ್ ಚೇಂಜ್ ಆಗೋದು ನಿಜ, ನಿಮ್ಮ ಸ್ಪಿರಿಚುವಲ್ ಲೆವೆಲ್ ಚೇಂಜ್ ಆಗೋದು ನಿಜ. ದೇವರು ದೊಡ್ಡ ಕಾರ್ಯಗಳನ್ನು ಈ ವಾಕ್ಯದ ಮುಖಾಂತರ ಮಾಡ್ತಾರೆ ಅನ್ನೋದ್ರಲ್ಲಿ ಯಾವ ವಿಧವಾದಂಥ ಸಂದೇಹ ಇಲ್ಲ. ಗಾಡ್ ಬ್ಲೆಸ್. ಆಮೆನ್. ಪ್ರೈಸ್ ದಿ ಲಾರ್ಡ್. ನಾವೆಲ್ಲರೂ ಹಾಗೆ ಎದ್ದು ನಿಂತ್ಕೊಳ್ಳೋಣ. ಆನ್ಲೈನಲ್ಲಿ ನೋಡ್ತಾ ಇರೋರು ದೇವ್ರ ರಾಜ್ಯಕ್ಕಾಗಿ ಕೊಡಬೇಕು ಅನ್ನೋರು ಹೇಗೆ ಕೊಡಬೇಕು ಅನ್ನೋದು ಸ್ಕ್ರೀನಲ್ಲಿದೆ. ಆ ರೀತಿ ನೀವು ಕೊಡ್ಬೋದು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್. ಥ್ಯಾಂಕ್ ಯು ಜೀಸಸ್. ಸೊ ದೇವ್ರ ವಾಕ್ಯ ಹೇಳುತ್ತೆ, ಇಸ್ರಾಯೇಲರನ್ನು ಆಶೀರ್ವದಿಸೋದೇ ದೇವರ ಚಿತ್ತ. ಸೊ ಗಾಡ್ ವಾಂಟ್ಸ್ ಟು ಬ್ಲೆಸ್ ಯು. ಆಮೇನ್. ಸೊ ನೀವು ಬ್ಲೆಸ್ಸಿಂಗ್ ಆಗಿರಬೇಕು ಅಂದರೆ ಬ್ಲೆಸ್ ಮಾಡೋ ಚರ್ಚಲ್ಲಿ ಇರಿ, ಬ್ಲೆಸ್ ಮಾಡೋ ಪ್ರೀಚರ್ ಜೊತೆ ಇರಿ, ಯಾರು ನಿಮ್ಮನ್ನು ಆಶೀರ್ವದಿಸ್ತಾರೋ ಅವ್ರ ಜೊತೆ ಕನೆಕ್ಷನಲ್ಲಿರಿ. ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಆಮೇನ್. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಬಂದಿರೋರು ಸಹ ಒಂದು ವೇಳೆ ದೇವ್ರ ರಾಜ್ಯಕ್ಕಾಗಿ ಕೊಡಬೇಕು ಅಂದರೆ ಇಫ್ ಯು ವಾಂಟ್ ಟು ಸೋ ಫಾರ್ ದ ಕಿಂಗ್ಡಮ್ ಆಫ್ ಗಾಡ್ ಯು ಕ್ಯಾನ್ ಸೋ ಇಟ್. ಆಮೆನ್. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪಿ ಸ್ತೋತ್ರಪ್ಪ, ನಮ್ಮೊಂದಿಗೆ ನೀನು ಮಾತನಾಡೋದಕ್ಕಾಗಿ ಸ್ತೋತ್ರಪ್ಪ. ದೇವರೇ, ಪೇತ್ರನ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಇರುವಂಥ ಸಮಯದಲ್ಲಿ ನೀನು ಆತನನ್ನು ದೇವರೇ ಆತನ ಪರಿಸ್ಥಿತಿಗಳನ್ನು ಬದಲಾಯಿಸಿ ನನ್ನನ್ನು ಹಿಂಬಾಲಿಸು ಅಂತ ಹೇಳಿದ ಹಾಗೆ ದೇವರೇ, ಇವತ್ತು ನನ್ನನ್ನು ಆನ್ಲೈನಲ್ಲಿ ನೋಡ್ತಾ ಇರುವಂಥ ಇಲ್ಲಿ ಬಂದಿರುವಂಥ ಎಲ್ಲರ ಪರಿಸ್ಥಿತಿಗಳು ಇವತ್ತು ಚೇಂಜ್ ಆಗೋದಕ್ಕಾಗಿ ಸ್ತೋತ್ರಪ್ಪ. ನಮ್ಮೊಂದಿಗೆ ನೀನು ವಾಕ್ಯದ ಮುಖಾಂತರ ಮಾತನಾಡೋದಕ್ಕಾಗಿ ಸ್ತೋತ್ರ. ಎಲ್ಲ ಘನತೆ ಮಹಿಮೆ ನಿನಗೆ ಸಲ್ಲಿಸಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯೇ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದಂಥ ಉಪಕಾರಗಳಲ್ಲಿ ಒಂದನ್ನಾದರೂ ಮರೆಯಬೇಡ. ಆಮೇನ್, ಆಮೇನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಯಾವಾಗಲೂ ಎಂದೆಂದಿಗೂ ನಮ್ಮೊಂದಿಗಿರಲಿ. ಆಮೇನ್, 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 ಆಮೇನ್. ಪ್ರೈಸ್ ಲಾರ್ಡ್. ಗಾಡ್ ಬ್ಲೆಸ್ ಯು ಆಲ್.